ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಲ್ಲರಿಗೂ ನಮಸ್ತೆ. 5 ಮಿನಿಟ್ಸ್ ಸ್ಟಾರ್ಟ್ ಮಾಡೋಣ. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತೇನೆ. ಈ ಒಂದು ಸಂಜೆಯ ವೇಳೆಯಲ್ಲಿ ಯೇಸು ಕ್ರಿಸ್ತರ ಒಂದು ಕುರಿತಾದಂತ ಈ ಒಂದು ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸ್ತಾ ಒಂದು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟನ ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನು ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತ ಮೋಹನ್ ರಾಜ್ ಬ್ರದರ್ನ ಕೇಳ್ಕೊಳ್ತೀನಿ. ಮೋಹನ್ ರಾಜ್ ಬ್ರದರ್ ಒಂದು ಓಪನಿಂಗ್ ಪ್ರೇಯರ್ ಮಾಡ್ತೀರಾ? ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು ಮೌನತನು ಸರ್ವ ಸೃಷ್ಟಿಗೆ ಯಜಮಾನಾಗಿರ್ತಕ್ಕಂತ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ,
ಮತ್ತೊಂದು ಆವರ್ತಿ ನಿನಗೆ ಸ್ತೋತ್ರ ಮಾಡ್ತೇವೆ ತಂದೆ. ಕಳೆದ ದಿನವೆಲ್ಲ ನಮ್ಮೆಲ್ಲರನ್ನ ಅದ್ಭುತಕರವಾದ ರೀತಿಯಲ್ಲಿ ನಡೆಸಿ ಆರೋಗ್ಯ ಭಾಗ್ಯದಿಂದಿಟ್ಟು ಜೀವಿತರ ಸಂಖ್ಯೆ ನಡೆಸಿ ಈ ದಿನದಲ್ಲಿ ಮತ್ತೊಂದು ಆವೃತ್ತಿ ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಂತೆ ಕಲ್ತ್ಕೊಳ್ಳುವಂತ ಭಾಗ್ಯ ನಮ್ಮೆಲ್ಲರಿಗೆ ದಯಪಾಲಿಸಿಕೊಟ್ಟಿದ್ದೀನಿ ಸ್ತೋತ್ರ. ಈ ಸಂದರ್ಭದಲ್ಲಿ ನಿನ್ನ ವಾಕ್ಯ ಭಾಗವನ್ನು ಹೇಳಲು ಹೊಂಟಿರುವಂತ ಕರ್ತನೆ ನೀರಜ್ ಬ್ರದರ್ಗಾಗಿ ಅವರ ಕುಟುಂಬಕ್ಕಾಗಿ ನಾನು ಸ್ತೋತ್ರ ಮಾಡ್ತೇವೆ. ಅವ್ರ ಮೂಲಕ ಅನೇಕ ವಿಷಯಗಳನ್ನು ನಮಗೆ ತಿಳಿಯಪಡಿಸ್ರಿ. ನಾವು ಸಹ ವಾಕ್ಯದಲ್ಲಿ ಬಲ ಹೊಂದಿ ಇನ್ನೂ ಅನೇಕರಿಗೆ ಹೇಳುವಂತೆ ಸಹಾಯ ಮಾಡ್ರಿ, ಬಲಪಡಿಸ್ರಿ. ಈ ಪ್ರಾರಂಭದ ಪ್ರಾರ್ಥನೆಯಿಂದ ಹಿಡಿದು ಕೊನೆವರೆಗೆ ನೀನಿದ್ದು ನಡೆಸಬೇಕೆಂದು ನೀನು ಒಬ್ಬನೇ ಮಗನು ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಓಕೆ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಮತ್ತೊಮ್ಮೆ ನಿಮ್ಮೆಲ್ಲರನ್ನೂ ವಂದಿಸ್ತಾ ಈ ಒಂದು ಸಂಜೆಯ ವೇಳೆಯಲ್ಲಿ ಲೈಫ್ ಆಫ್ ಕ್ರೈಸ್ಟ್ ಪುಸ್ತಕ ಭಾಗ 2 ಕನ್ನಡದಲ್ಲಿ ಪುಟ ಸಂಖ್ಯೆ 46, ಇಂಗ್ಲಿಷ್ನಲ್ಲಿ ಪುಟ ಸಂಖ್ಯೆ 176. ಈ ಒಂದು ದಿನ ನಾವು ಅದನ್ನ ಸ್ಟಡಿ ಮಾಡೋಣ. ಯಾರ್ಯಾರ ಬಳಿ ಟೆಕ್ಸ್ಟ್ ಬುಕ್ ಇದೆ ಹ್ಯಾಂಡ್ ರೈಸ್ ಮಾಡ್ತೀರಾ? ಓಕೆ. ಅನ್ಯ ಜನಗಳು ಬಾಧ್ಯರಾಗುವುದು ಹೇಗೆ? ನಮ್ಮ ಕರ್ತನು ಧನ್ಯರೆಂದು ಪ್ರಕಟಿಸಿರುವ 3ನೇ ಕೃಪಾಭೂಷಿತ ಗುಣವು ಶಾಂತತೆ, ಸಾತ್ವಿಕತ್ವ. ಅಥವಾ ನಾವು ಅದನ್ನು ಹೇಳಬೇಕಾದರೆ ನಯವಿನಯ. ವೆಬ್ಸ್ಟರ್ ನಿಘಂಟಿನಲ್ಲಿ ಶಾಂತತೆಯನ್ನು ದೇವರ ಚಿತ್ತಕ್ಕೆ ಅಧೀನವಾಗುವುದು, ನೈತಿಕ ಹಾಗೂ ಧಾರ್ಮಿಕ ಉದ್ದೇಶವುಳ್ಳ ತಾಳ್ಮೆ ಮತ್ತು ನಯವಿನಯ ಎಂದು ಅರ್ಥೈಸಲಾಗಿದೆ. ನಯವಿನಯವುಳ್ಳ ಈ ತಾಳ್ಮೆಯಿಂದ ದೇವರ ಚಿತ್ತಕ್ಕೆ ಅಧೀನವಾಗುವಿಕೆಗೆ ಹಾಗೂ ಕೇವಲ ಸ್ವಾರ್ಥ ಪ್ರೇರಿತವಾದ ಬಯಕೆಗಳ ಈಡೇರಿಕೆಗಾಗಿ ಪದೇ ಪದೇ ತೋರಿಸಲಾಗುವ ಸಾಧಾರಣವಾಗಿರುವ ನಯವಿನಯ ಮತ್ತು ತಾಳ್ಮೆಗಳಿಗೆ ಬಹು ವ್ಯತ್ಯಾಸವಿರುವುದು ಕಾಣಬರುತ್ತದೆ. ದೇವರ ಚಿತ್ತಕ್ಕೆ ತಾಳ್ಮೆಯಿಂದ ಅಧೀನವಾಗುವುದು ಆ ಪಟ್ಟಿಯಲ್ಲಿರುವ ಮೊದಲನೇ ಕೃಪಾಭೂಷಣ ಗುಣವಾದ ದೀನ ಮನಸ್ಸನ್ನು ಹೊಂದದೇ ಇರುವವರಿಗೆ ಅಸಾಧ್ಯ. ಹೆಮ್ಮೆ ಮತ್ತು ಸ್ವಾರ್ಥ ಚಿತ್ತರಿಗೆ ತಮ್ಮನ್ನು ದೈವಿಕ ಸನ್ನಿವೇಶಗಳಿಗೆ ಒಳಪಡಿಸಿಕೊಳ್ಳುವುದು ಕಷ್ಟಕರವಾಗಿ ಕಂಡುಬರುತ್ತದೆ. ಸ್ವಾರ್ಥವು ಮೇಲೆದ್ದು ಅವರ ನಿರ್ಣಯ ಅಭಿಪ್ರಾಯಗಳನ್ನು ತಿರುಚಾಕಿ ಅವರ ಮನಸ್ಸಾಕ್ಷಿಯನ್ನು ತಪ್ಪುದಾರಿಗೆ ಎಳೆದು ಅವರು ದೈವಿಕ ಏರ್ಪಾಡುಗಳಲ್ಲಿ ಪೂರ್ಣವಾದ ಭರವಸೆ ನೀಡುವುದು ಅಸಾಧ್ಯವಾಗುವಂತೆ ಮಾಡುವುದು. ಆದರೂ ಅವರು ತಮ್ಮ ಕೈಗಳನ್ನು ಚಾಚಿ ದೇವ ಮಂಜೂಷವನ್ನು ಅಲುಗಾಡದಂತೆ ಹಿಡಿದು ನಿಲ್ಲಿಸಲು ಯೋಚಿಸ ಬಯಸುವರು. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ನಾವು ಕಳೆದ ವಾರನೂ ಕೂಡ ಈ ಒಂದು ಅಧ್ಯಯನ ನಾವು ಮಾಡ್ಕೊಂಡ್ ಬಂದಿದ್ರಿ, ಅನ್ಯ ಜನರುಗಳ ಮಧ್ಯದಲ್ಲಿ ನಾವು ಹೇಗೆ ಜೀವಿಸೋದು ಅಂತ ಅನ್ಬಿಟ್ಟು. ಈಗ ಅನ್ಯ ಜನರುಗಳು ಬದ್ಧರಾಗಿರುವುದು ಹೇಗೆ ಅನ್ನೋ ಒಂದು ಪಾಠನ ನಾವು ನೋಡುವಂತವ್ರಾಗಿದ್ದೀವಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಅಧ್ಯಯನದಲ್ಲಿ ನಮ್ಗೆ ಮೂಲಭೂತವಾದಂತ ಹಲವಾರು ವಿಚಾರಗಳನ್ನ ನಾವು ತಿಳ್ಕೊಬೇಕಾಗಿರುತ್ತೆ. ಮೊದಲನೇದಾಗಿ ನಮ್ಮ ಒಂದು ಕ್ರೈಸ್ತ ಜೀವಿತದಲ್ಲಿ ನಮ್ಗೆ ಬಹುತೇಕವಾಗಿ ತಾಳ್ಮೆ ಎಂಬ ಒಂದು ಗುಣವು, ಮತ್ತೆ ನಾವು ಈ ಒಂದು ಲೋಕದಲ್ಲಿ ಜೀವಿಸ್ಬೇಕಾದ್ರೆ ಈ ಒಂದು ಲೋಕದಲ್ಲಿ ಹಲವಾರು ರೀತಿಯ ಒಂದು ದೇವರ ಒಂದು ಯೋಜನೆಗೆ ವಿರುದ್ಧವಾದಂತ ಒಂದು ಕೆಲಸ ಚಟುವಟಿಕೆಗಳು ಮಾಡುವಂತ ಹಲವಾರು ಮಂದಿಗಳನ್ನ ನಾವು ನಮ್ಮ ಒಂದು ಜೀವಿತದಲ್ಲಿ ನಾವು ನೋಡ್ತೀವಿ. ಅದ್ರಲ್ಲೇನೆ ಎಸ್ಪೆಷಲಿ ಆಗಿ ನಾವು ನೋಡ್ಬೇಕಾದ್ರೆ ಅನ್ಯರು ಪ್ರಿಯರೇ, ಇವರಲ್ಲಿ ಯಾವುದೇ ವಿಧವಾದಂತ ಒಂದು ಪ್ರಾಮಾಣಿಕತೆ ಆಗ್ಲಿ, ಒಂದು ಅಭಿವೃದ್ಧಿಯತನವೇ ಆಗ್ಲಿ, ಒಂದು ದೇವರ ಒಂದು ಮನಸ್ಸು ಮತ್ತೆ ಮನಸ್ಸಾಕ್ಷಿಗಳಿಗೆ ತಪ್ಪಾದಂತ ರೀತಿಯಲ್ಲಿ ನಡ್ಕೊಳ್ದೆ ಹೋಗೋ ತರ ಒಂದು ಪರಿಜ್ಞಾನ ಇಲ್ದೇ ಇರೋ ರೀತಿ ಅವರು ಜೀವಿಸ್ತಿರ್ತಾರಂತೆ. ಬಟ್ ನಾವಾದ್ರೂ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಎಲ್ಲಾ ವಿಚಾರಗಳಲ್ಲೂ ಕೂಡ ದೇವರು ನಮ್ಮಲ್ಲಿ ಇಟ್ಟಿರುವಂತ ಒಂದು ತಾಳ್ಮೆ, ದೇವರ ಒಂದು ಚಿತ್ತ, ಇದನ್ನ ನಾವು ಎದುರು ನೋಡಿ ನಮ್ಮಲ್ಲಿ ಇಟ್ಟಿರುವಂತ ಒಂದು ಪೂರ್ಣ ಭರವಸೆನ ನಾವು ನೀಗಿಸ್ಕೊಂಡು ಹೋಗೋದು ನಮ್ಮೆಲ್ಲರ ಒಂದು ಕರ್ತವ್ಯ ಅಂತ ಅನ್ಬಿಟ್ಟು ನಮ್ಮ ಸಹೋದರ ನಮ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರಾ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಪ್ಯಾರಾ. ಇದಲ್ಲದೆ ಕೇವಲ ವಿಶಾಲವಾದ ಸಹಾನುಭೂತಿಯು ಉಳ್ಳವರೆಂಬ ಅಭಿಪ್ರಾಯದಲ್ಲಿ ದುಃಖ ಪಡುವವರು ಹಾಗೂ ಭಾಗ್ಯಕರವಾದ ದೇವರ ವಾಗ್ದಾನಗಳ ಮೂಲಕವಾಗಿ ಸಂತೈಸಿಕೊಂಡವರಿಗೆ ತಾಳ್ಮೆಯಿಂದ
ದೇವರ ಚಿತ್ತಕ್ಕೆ ಅಧೀನರಾಗುವುದನ್ನು ತಮ್ಮಲ್ಲಿ ಬೆಳೆಸಿಕೊಳ್ಳಲು ಸಾಧ್ಯ. ಇವುಗಳ ಮೂಲಕವಾಗಿಯೇ ಪವಿತ್ರಾತ್ಮನು ತನ್ನ ಜನರನ್ನು ಸಂತೈಸುವನು. ನಮ್ಮ ಕಾಲದಲ್ಲಿನ ಕೆಟ್ಟತನಗಳ ವಿಷಯದಲ್ಲಿಯೂ ಹಾಗೂ ಪ್ರಸ್ತುತದಲ್ಲಿ ದೇವರು ಇವುಗಳನ್ನು ಒಂದು ವಿವೇಕವುಳ್ಳ ಉದ್ದೇಶಕ್ಕಾಗಿಯೇ ಬಿಟ್ಟಿರುವನೆಂದು ಅರಿತುಕೊಂಡಿರುವವರು ನರಳುತ್ತಿರುವ ಈ ಜಗತ್ತಿನ ವಿಷಯವಾಗಿ ಸಹಾನುಭೂತಿ ಉಳ್ಳವರಾಗಿರುವುದು ಮಾತ್ರವಲ್ಲದೆ, ಈ ಸಹಾನುಭೂತಿ ಹಾಗೂ ಸಂತೈಸುವಿಕೆಯ ಪ್ರತಿಫಲವಾಗಿ ಅವರನ್ನು ತಾಳ್ಮೆ ಉಳ್ಳವರಾಗಿ ದೇವರ ಚಿತ್ತಕ್ಕೆ ಅಧೀನರಾಗುವ ಪ್ರವೃತ್ತಿ ಉಳ್ಳವರಂತೆ ಮಾಡುವುದು ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಅವರಿಗೆ ಸಂಭವಿಸುವುದೆಲ್ಲವೂ ಅನುಕೂಲಕರವಾಗಿರುವುದೆಂಬುದನ್ನು ನೆನೆಸಿಕೊಳ್ಳುವವರಾಗಿ, ತಮ್ಮಲ್ಲಿ ಎಂತಹ ಸಂಗತಿಗಳು ಸಂಭವಿಸಿದರೂ ಅದನ್ನು ದೇವರ ಚಿತ್ತವೆಂದು ತಿಳಿದುಕೊಳ್ಳಲು ಅವರು ಸಿದ್ಧರಿದ್ದು, ಮುಂದಾಗಿ ಮಾಡಿರುವ ದೇವರ ಆ ಏರ್ಪಾಡುಗಳ ಮೂಲಕವಾಗಿ ತಮಗೆ ದೊರೆಯುವ ಪಾಠವನ್ನು ಕಲಿತುಕೊಳ್ಳಲು ಸಹ ಸಿದ್ಧರಾಗಿರುವರು. ಈ ಆಶೀರ್ವಾದಕರವಾದ ಸಂಗತಿಗಳು ಅವರಿಗೂ ಮತ್ತು ಇತರರಿಗೂ ಮುಂದಿನ ಕಾಲದಲ್ಲಿ ನಿತ್ಯವಾದ ಆನಂದಗಳನ್ನು ಅನುಭವಿಸಲು ಸಿದ್ಧರಾಗಿರುವುದಕ್ಕೆ ಅನುಕೂಲಿಸುವುದು. ಥ್ಯಾಂಕ್ ಯು ಆತ್ಮೀಯ ಸಹೋದರ ಮತ್ತು ಸಹೋದರರೇ. ಸೊ ಮೇಲ್ಕಂಡ ವಿಚಾರಗಳನ್ನ ನಾವು ನೋಡಿರೋ ಪ್ರಕಾರ ಈ ವಿಶಾಲವಾದಂತ ಸಹಾನುಭೂತಿ ಉಳ್ಳಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯರಿಗೂ ಕೂಡ ಅವ್ರಿಗೆ ಏನಿರುತ್ತೆ ಅಂತಂದ್ರೆ ದೇವರ ಒಂದು ಚಿತ್ತನ ಅವನು ನೆರವೇರಿಸ್ಬೇಕು ಅಂತ ಒಂದು ಮನಪೂರ್ವಕವಾದಂತ ಒಂದು ಆಲೋಚನೆಯಲ್ಲಿ ಇರ್ತಾರಂತೆ. ಅವರು ಸಾಧ್ಯವಾದಷ್ಟು ಬೆಳೆದು ಮತ್ತೊಬ್ಬರಿಗೂ ಕೂಡ ಬೆಳೆಸಿ ಪವಿತ್ರಾತ್ಮದಲ್ಲಿ ಮತ್ತೆ ಜನರ ಒಂದು ಸಂತೈಸುವಿಕೆಯಲ್ಲಿ ಅವರು ನೆಲೆ ಊರಿರ್ತಾರೆ ಅನ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ. ಈ ಎಲ್ಲಾ ವಿಚಾರಗಳು ಖಂಡಿತವಾಗ್ಲೂ ನಮ್ಗ ಹೇಳ್ತಾ ಇರೋದು ಅಂತಂದ್ರೆ ಆತ್ಮೀಯರೇ, ಖಂಡಿತವಾಗ್ಲೂ ಪ್ರಸ್ತುತವಾಗಿ ನಾವೇ ಈಗ ದೇವರ ಜನರು ಮತ್ತೆ ದೇವರ ಮಕ್ಕಳು ಅನ್ನಿಸ್ಕೊಂಡಿರೋರು. ಸೊ ಆ ಹಳೆ ಒಡಂಬಡಿಕೆಲ್ಲಾದ್ರೆ ನಾವು ನೋಡ್ಬೇಕಾದ್ರೆ ಯಹೂದಿಗಳಾಗಿದ್ರು, ಅವರು ಅವರ ಒಂದು ವಿಶೇಷವಾದಂತ ಕರೆವಿಕೆನ ಅವರು ತೆರೆಸಲ್ಪಟ್ಟಿರೋದ್ರಿಂದ ನೀವೆಲ್ರೂ ಕೂಡ ಆ ಒಂದು ಯೋಗ್ಯವಾದಂತ ಒಂದು ಸ್ಥಾನಕ್ಕೆ ನಾವೆಲ್ಲರೂ ಕೂಡ ಓಟನ ಓಡುವಂತವರಾಗಿದ್ದೀವಿ. ಆದ್ರೆ ಈ ಜಗತ್ತಿನ ವಿಷಯದಲ್ಲಿ ಏನಾಗಿದೆ ಅಂತಂದ್ರೆ ಸಹಜವಾಗಿ ಎಲ್ರು ಏನ್ ಅನ್ಕೊಂತಾರೆ ಅಂತಂದ್ರೆ ಒಳ್ಳೆ ಗುಣ ಲಕ್ಷಣಗಳೆಲ್ಲ ಇರೋಂಥವ್ರು ನಿಜವಾಗ್ಲೂ ಅವರು ಒಂದೊಳ್ಳೆ ತಾಳ್ಮೆನ ವೃದ್ಧಿಪಡಿಸ್ಕೋತಾರೆ ಅಂತ ಅನ್ಬಿಟ್ಟು ಹೇಳ್ತಾರೆ. ಆದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಎಲ್ಲಾ ಗುಣಗಳಿದ್ರೂ ಕೂಡ ತಾಳ್ಮೆ ಅನ್ನೋ ಒಂದು ಗುಣ ಇದೆಯಲ್ಲ, ಅದು ತುಂಬಾ ಕಷ್ಟಕರವಾಗಿದೆ. ಅದನ್ನ ದೇವ್ರ ಚಿತ್ತ ಇದ್ರೇನೆ ಅದನ್ನ ವೃದ್ಧಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ಬಿಟ್ಟು ನಮಗ್ ಸಹೋದರ ಹೇಳ್ತಾ ಇದಾರೆ. ಸೊ ಇದು ನಿಜವಾನ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮೆಲ್ಲರ ಒಂದು ಜೀವಿತದಲ್ಲೂ ಕೂಡ ಈ ಒಂದು ಪ್ರಸ್ತುತವಾದಂತ ಈ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಇದನ್ನ ನಾವೆಲ್ಲರೂ ಕೂಡ ಪಡ್ಕೊಳ್ಳೋದಕ್ಕೆ ಅದಕ್ಕೆ ಆದಷ್ಟು ಒಂದು ಬೆಲೆನ ತತ್ತಬೇಕಾಗಿರತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದು ಅಲ್ದಂತಾನೆ ಪ್ರಿಯರೇ, ನಮ್ಮ ಒಂದು ಈ ಒಂದು ವಿಚಾರಗಳಲ್ಲಿ ನಮ್ಗೆ ಯಾವಾಗ ಒಂದು ಶೋಧನೆಗಳು ಬರುತ್ತೋ ಆಗ್ಲೇ ನಾವು ಆ ಒಂದು ಗುಣಗಳನ್ನ ನಾವು ಕಳ್ಕೊಳ್ಳೋದಕ್ಕೆ ಸಾಧ್ಯವಾಗಿರತ್ತಂತೆ. ಆದ್ರೆ ಆ ಒಂದು ಶೋಧನೆಗಳು ಬಂದಾಗ ಆ ಒಂದು ಗುಣಗಳನ್ನ ನಾವ್ ಹಿಡ್ಕೊಂಡು ದೇವರು ಏರ್ಪಡಿಸಿರುವಂತ ಒಂದು ಅಮೂಲ್ಯವಾದಂತ ಒಂದು ಪಾಠಗಳಲ್ಲಿ ನಾವು ಕಲ್ತು ಆಶೀರ್ವಾದನ ಪಡ್ಕೊಂಡು ಮತ್ತೊಬ್ರಿಗೂ ಕೂಡ ಆಶೀರ್ವಾದದಾಯಕವಾಗಿರ್ಬೇಕು ಅನ್ಬಿಟ್ಟು ನಮ್ಗೆ ಇಲ್ಲೊಂದು ವಿಶೇಷವಾದಂತ ಪಾಠನ ನಮ್ಗೆ ಹೇಳ್ತಾ ಇದಾರೆ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ಮ್ಯಾಗಿ ಸಿಸ್ಟರ್ ರೀಡ್ ಮಾಡ್ತೀರಾ? ಓಕೆ, ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಮ್ಮ ಸಂಪರ್ಕಕ್ಕೆ ಬರುವ ಇತರರಿಂದ ಗಮನಿಸಲ್ಪಡುವ ದೇವರ ಚಿತ್ತಕ್ಕೆ ತಾಳ್ಮೆಯಿಂದ ಅಧೀನವಾಗುವ ಈ ಮೂರನೆಯ ಕೃಪಾಭೂಷಿತ ಗುಣವನ್ನು ಹೃದಯದ ಆಂತರ್ಯದಲ್ಲಿರುವ ಎರಡನೆಯ ಕೃಪಾಭೂಷಿತ ಗುಣದ ಬಹಿರಂಗವಾದ ತೋರ್ಪಾಟುವಿಕೆ ಎಂದು ಹೇಳಬಹುದು. ನಮ್ಮ ಸಹಜೀವಿಗಳಿಂದ ಇದು ಬಹಿರಂಗವಾಗಿ ಗ್ರಹಿಸಲಾಗಿರದಿರಬಹುದು. ಕ್ರಿಸ್ತನಲ್ಲಿರುವವರ ಜೀವಿತದಲ್ಲಿ ನಡೆಯುವ ಸಂಗತಿಗಳೆಲ್ಲವೂ ದೇವರ ಮೇಲ್ವಿಚಾರಣೆಯಲ್ಲಿ ಸಂಭವಿಸುವುದೆಂಬುದನ್ನು ಗ್ರಹಿಸಿದವರಾದ ನಮ್ಮಲ್ಲಿ ಸಹಾನುಭೂತಿ ಎಂಬ ಕೃಪಾಭೂಷಿತ ಗುಣವು ಸ್ವತಃ ನಮ್ಮ ಜೀವಿತದ ಎಲ್ಲಾ ಆಗುಹೋಗುಗಳಲ್ಲಿ ನಾವು ತಾಳ್ಮೆಯಿಂದ ದೇವರ ಚಿತ್ತಕ್ಕೆ ಅಧೀನರಾಗುವುದರ ಮೂಲಕವಾಗಿ ವ್ಯಕ್ತವಾಗುತ್ತದೆ ಮತ್ತು ದೇವರ ಏರ್ಪಾಡಿನ ಮೂಲಕವಾಗಿ ಒದಗುವ ನಮ್ಮ ಜೀವಿತದ ಸನ್ನಿವೇಶ ಹಾಗೂ ಸಂಗತಿಗಳಲ್ಲಿ ನಾವು ತೋರಿಸುವ ತಾಳ್ಮೆಯು ಸಹಜವಾಗಿ ಮತ್ತು ಸೂಕ್ಷ್ಮವಾಗಿ ನಾವು ಸಹ ಇತರರ ಬಗ್ಗೆ, ಅಂದರೆ
ಅವರ ಬಲಹೀನತೆ, ವೈಫಲ್ಯ ಹಾಗೂ ಅಜ್ಞಾನದ ವಿಷಯದಲ್ಲಿ ತಾಳ್ಮೆ ಉಳ್ಳವರಾಗುವಂತೆ ನಮ್ಮನ್ನು ನಡೆಸುವುದು ಮತ್ತು ನಮಗೆ ಅವಕಾಶವಿದ್ದಲ್ಲಿ ನಾವು ಅವರಿಗೆ ಸಹಾಯಕರಾಗುವಂತೆ ನಮ್ಮನ್ನು ಸೂಕ್ತ ರೀತಿಯಲ್ಲಿ ನಡೆಸುವುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ನಾವು ಕಳೆದ ವಾರನೂ ಕೂಡ ಇದರ ಬಗ್ಗೆನೇ ಸ್ಟಡಿ ಮಾಡಿದ್ವಿ. ಈ ಒಂದು ವಾರದಲ್ಲೂ ಕೂಡ ಈ ಒಂದು ತಾಳ್ಮೆ ಅನ್ನೋ ಒಂದು ವಿಚಾರಕ್ಕೆ ಬಹುತೇಕವಾಗಿ ತುಂಬಾ ಡೀಪ್ ಆಗಿ ಮೈನಿಂಗ್ ಮಾಡ್ತಾರಲ್ಲ, ಆ ರೀತಿ ಒಂದು ಗಣಿಗಾರಿಕೆ ಮಾಡಿದ್ದಾರೆ ನೋಡಿ ಪ್ರಿಯರೇ. ನಮ್ಮ ಒಂದು ಮನಸ್ಸಿನಲ್ಲಿ ಹಲವಾರು ಹಂತದಲ್ಲಿ ಗುಣಗಳಿದೆಯಂತೆ. ಅದರಲ್ಲಿ ಮೊದಲನೇದು, ಎರಡನೇದು, ಮೂರನೇದು ಅಂತ ಅನ್ಬಿಟ್ಟು ತುಂಬಾ ಗುಣಗಳು ನಮ್ಮಲ್ಲಿ ಇದೆಯಂತೆ. ಆದ್ರೆ ಮುಖ್ಯವಾಗಿ ನಮ್ಗೆ ಇರ್ಬೇಕಾಗಿರುವಂತ ಗುಣನೇ ಯಾವ್ದು ಅಂದ್ರೆ ತಾಳ್ಮೆ ಅನ್ಬಿಟ್ಟು ಇಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ರೆ. ಅದು ಅಂತಂತಾನೆ ಸಹಾನುಭೂತಿ ಅನ್ನೋ ಒಂದು ವಿಶೇಷವಾದಂತ ಲಕ್ಷಣಗಳನ್ನ ನಾವು ವೃದ್ಧಿಪಡಿಸ್ಕೊಳ್ಳೋದಕ್ ಸಾಧ್ಯವಾಗಿರುತ್ತಂತೆ. ಕೆಲವೊಂದು ವಿಚಾರಗಳಲ್ಲಿ ನಮಗೆ ದೇವರ ಒಂದು ವಿಚಾರನೇ ಆಗ್ಲಿ, ಲೌಕಿಕವಾದಂತ ಒಂದು ವಿಚಾರಗಳನ್ನೇ ಆಗ್ಲಿ, ನಾವು ಜೀವಿಸ್ಬೇಕಾದ್ರೆ ನಮ್ಗೆ ತಾಳ್ಮೆ ಅನ್ನೋ ಒಂದು ಗುಣ ನಮ್ಮಲ್ಲಿದ್ರೆ ದೇವ್ರ ಚಿತ್ತದಂತೆನೆ ನಾವು ನಡ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗತ್ತೆ ಅಂದ್ಬಿಟ್ಟು ಈ ಪತ್ರಿಕೆಯಲ್ಲಿ ಬರೆದಂತ ಸಹೋದರಾದಂತ ರಸಲ್ ಬ್ರದರ್ ನಮ್ಗೆ ತಿಳಿಸ್ತಾ ಇದಾರೆ. ಮೊದಲನೇದಾಗಿ ಈ ಒಂದು ಸನ್ನಿವೇಶಗಳೆಲ್ಲ ಬರುತ್ತೆ. ಸೊ ನಾವು ನಮ್ಮ ಒಂದು ಜೀವಿತದಲ್ಲಿ ನಮ್ಗೆ ಹಲವಾರು ರೀತಿಯ ಒಂದು ಸನ್ನಿವೇಶಗಳು ಬರೋದು ಸಹಜ ರೀ. ಈ ಒಂದು ಸನ್ನಿವೇಶಗಳು ಬಂದಾಗ್ಲೇನೆ ನಮ್ಮ ಒಂದು ವೈಫಲ್ಯ ಯಾವ್ದಿದೆ, ನಮ್ಮ ಒಂದು ಜ್ಞಾನ ಯಾವ ರೀತಿ ನಡ್ಕೊಂತ ಇದೆ, ನಮ್ಮ ಒಂದು ಬಲಹೀನತೆಗಳು ಏನಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅನ್ಬಿಟ್ಟು ಹೇಳ್ತಾ ಇದಾರೆ. ನಿಜವಾಗ್ಲೂ ನಮ್ಗೆಲ್ಲಾ ರೀತಿಯ ಒಂದು ಶೋಧನೆಗಳು ಬರೋದು ಒಳ್ಳೇದಾ ಅಂತ ನಾವು ನೋಡ್ಬೇಕಾದ್ರೆ ಖಂಡಿತವಾಗ್ಲೂ ಪ್ರಿಯ ಸಹೋದರ ಮತ್ತು ಸಹೋದರರೇ, ಪ್ರತಿಯೊಂದು ಶೋಧನೆಗಳು ಬರೋದು ನಮ್ಗೆಲ್ಲರಿಗೂ ಒಳ್ಳೇದೇನೆ. ಆ ಒಂದು ಶೋಧನೆಗಳಲ್ಲಿ ನಮಗೆ ಇದ್ದಂತ ಒಂದು ಗುಣದ ಬಗ್ಗೆ ನಮಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ನಾವು ಮಾಡುವಂತ ತಪ್ಪುಗಳ ಬಗ್ಗೆ ನಮಗೆ ಅರಿವನ್ನ ಉಂಟು ಮಾಡಿಸುತ್ತೆ ಪ್ರಿಯರೇ. ಆದ್ರಿಂದ ಪ್ರತಿಯೊಬ್ಬ ಮನುಷ್ಯನು ಕೂಡ ಎಲ್ಲಾ ವಿಧವಾದಂತ ಶೋಧನೆಗಳನ್ನ ಜಯಿಸೋದಕ್ಕೆ ಶಕ್ತಿನ ಕೊಡಿ ಅಂತ ಅನ್ಬಿಟ್ಟು ದೇವರಲ್ಲಿ ಕೇಳ್ಕೋಬೇಕೆ ಹೊರತಾಗಿ ಶೋಧನೆಗಳೇ ಬೇಡ ಅಂತ ಅನ್ಬಿಟ್ಟು ಕೇಳೋದು ಬೇಡ ಪ್ರಿಯ ಸಹೋದರ ಮತ್ತು ಸಹೋದರರೇ. ಮುಂದಿನ ನೆಕ್ಸ್ಟ್ ಒಂದು ಪ್ಯಾರಾ ನಾವು ರೀಡ್ ಮಾಡೋಣ. ಅನು ಸಿಸ್ಟರ್, ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡ್ತೀರಾ? ಆಯ್ತು. ದೇವರ ಚಿತ್ತಕ್ಕೆ ತಾಳ್ಮೆಯಿಂದ ಅಧೀನರಾಗುವ ಈ ಶಾಂತರು, ಅಂದರೆ ಸಾತ್ವಿಕರು, ಭೂಮಿಗೆ ಬಾಧ್ಯರಾಗುವರು. ದೇವರ ಚಿತ್ತಕ್ಕೆ ತಾಳ್ಮೆಯಿಂದ ಅಧೀನರಾಗುವವರು ಈಗಿನ ಕಾಲದಲ್ಲಿ ಭೂಮಿಗೆ ಬಾಧ್ಯರಾಗುವವರೆಂದು ಕರ್ತನು ಹೇಳಿದುದರ ಅರ್ಥವಲ್ಲ, ಇಲ್ಲವೇ ಅದು ನಿಜವೂ ಅಲ್ಲ. ಇದಕ್ಕೆ ಪ್ರತಿಯಾಗಿ ಅಹಂಕಾರಿಗಳು, ತಾಳ್ಮೆ ಇಲ್ಲದವರು, ದುರಾಕ್ರಮಿಗಳು, ಸ್ವಾರ್ಥ ಚಿತ್ತರು, ಅಧಿಕಾರ, ಪ್ರಭಾವ ಮತ್ತು ಧನದ ವಿಷಯದಲ್ಲಿ ಈಗ ಉತ್ತಮವಾದದ್ದನ್ನು ದೋಚಿಕೊಳ್ಳುವುದರಲ್ಲಿ ಸಫಲರಾಗುವರು. ಅಲ್ಲದೆ ದೇವರ ಚಿತ್ತಕ್ಕೆ ತಾಳ್ಮೆಯಿಂದ ಅಧೀನರಾಗುವವರಿಗೆ ಇದಕ್ಕೆ ಅಲ್ಪವಾದ ಅವಕಾಶವಿರುವುದು. ಆದುದರಿಂದ ಇತರ ಗುಣಗಳಿಗಿರುವಂತೆ ಈ ಕೃಪಾಭೂಷಿತ ಗುಣಕ್ಕೆ ಪ್ರತಿಫಲ ದೊರೆಯುವುದು ಮುಂದಿನ ಕಾಲದಲ್ಲಿಯೇ. ದೇವರ ನಡೆಸುವಿಕೆಯನ್ನು ಅನುಸರಿಸುವವರಾದ ಇವರು ದೇವರಿಗೂ ಬಾಧ್ಯರು, ಕ್ರಿಸ್ತನೊಂದಿಗೂ ಸಹ ಬಾಧ್ಯರು ಆಗುವರು ಮತ್ತು ಭೂಮಿಯ ಅವರ ಶ್ರೇಷ್ಠವಾದ ಬಾಧ್ಯತೆಯು ಒಂದು ಭಾಗವಾಗಿರುವುದು. ಮತ್ತು ದೈವಿಕ ಏರ್ಪಾಟಿನ ಮೇರೆಗೆ ಕ್ರಿಸ್ತನ 1000 ವರ್ಷದ ಆಳ್ವಿಕೆಯ ಅಂತ್ಯದಲ್ಲಿ ಉಳಿಯುವ ಮಾನವ ಕುಲದವರಿಗೆ, ಅಂದರೆ ಆ 1000 ವರ್ಷದಲ್ಲಿ ನಡೆಯುವ ಪರೀಕ್ಷಾ ಕಾಲದಲ್ಲಿ ನಿತ್ಯ ಜೀವಕ್ಕೆ ಯೋಗ್ಯರೆಂದು ಪ್ರಮಾಣಿಸಿ ತೋರಿಸಿದವರಿಗೆ, ಅವರು ಈ ಶಾಂತರು ಭೂಲೋಕದ ಈ ಬಾಧ್ಯತೆಯನ್ನು ದಯಪಾಲಿಸುವರು ಎಂಬುದು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ, ದೇವ್ರ ಚಿತ್ತ ತಾಳ್ಮೆಯಿಂದ ಇರೋದು ತುಂಬಾ ಒಳ್ಳೇದು ಅಂತ ಅನ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಆದ್ರೆ ಈ ಒಂದು ತಾಳ್ಮೆಯಿಂದ ನಾವ್ ಇರೋದ್ರಿಂದ ಈ ಲೋಕದಲ್ಲಿ ನಮ್ಗೆ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ನಮಗೆ ಏನ್ ಮಾಡ್ಬಿಡ್ತಾರೆ, ಒಂದು ಮಂಕ್ ಬುದ್ಧಿ ಹಚ್ಬಿಡ್ತಾರೆ ಅಂತ ಕನ್ನಡದಲ್ಲಿ. ಅಂದ್ರೆ ಯಾವ ರೀತಿ ಅಂತಂದ್ರೆ, ನಮ್ಮನ್ನ ಯಾಮಾರಿಸ್ಬಿಡ್ತಾರೆ ಅಂತ ಅನ್ಬಿಟ್ಟು ಹೇಳ್ತಾರೆ. ಇದು ನಿಜವಾಗ್ಲೂ ಆಗತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಆಗತ್ತೆ. ನಮ್ಗೆ ದ್ರೋಹ ಆಗತ್ತೆ. ಆಮೇಲಿಂದ ಈ ಒಂದು ಲೋಕದಲ್ಲಿರುವಂತ ಬೇರೆಯವರೆಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ, ನಮ್ಮನ್ನ ತಪ್ಪಾದಂತ ರೀತಿಯಲ್ಲಿ ಕರ್ಕೊಂಡು ಹೋಗುವಂತ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ ಅನ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಆದ್ರೆ ಅಲ್ಲೂ ಕೂಡ ಒಂದು ಮಾರ್ಗನೂ ಕೂಡ ಹೇಳ್ತಾ ಇದಾರೆ. ಏನಂದ್ರೆ, ನಾವು ಅಷ್ಟೊಂದು ತಪ್ಪಾದಂತ ರೀತಿಯಲ್ಲಿ ತಾಳ್ಮೆನ ಹಿಡ್ಕೊಳ್ಳೋದು ಸರಿಯಲ್ಲ. ದೇವರ ಒಂದು ವಾಕ್ಯದ ಪ್ರಕಾರ ಕಣ್ಸೋದು ತುಂಬಾ ಒಳ್ಳೇದು. ಆ ಒಂದು ಗುಣನ ಅದೇ ರೀತಿಯಾಗಿ ಕಾಪಾಡ್ಕೊಂಡು ಹೋಗೋದು ತುಂಬಾ ಒಳ್ಳೇದು ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಯಾವ ರೀತಿ ಅಂದ್ರೆ ಆದ್ಮೇಲೆ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಯಾವುದೇ ಒಂದು ಗುಣಗಳೇ ಆಗ್ಲಿ,
ಅದು ಒಳ್ಳೆಯ ರೀತಿಗೂ ಹಾನಿಕಾರ, ಕೆಟ್ಟ ರೀತಿಗೂ ಕೂಡ ಹಾನಿಕರವಾಗಿರುತ್ತೆ. ಆದ್ರೆ ದೇವ್ರ ಚಿತ್ತನ ಅರ್ತಿರುವಂತ ಪ್ರತಿಯೊಬ್ಬ ನಿಜವಾದಂತ ಸತ್ಯವೇದ ವಿದ್ಯಾರ್ಥಿ ಆಗಿರೋರು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಒಂದು ಸಮಂಜಸವಾಗಿ ಈ ಒಂದು ಸಾಮಾಜಿಕವಾಗಿಯೂ ಮತ್ತೆ ಲೌಕಿಕವಾಗಿಯೂ ಮತ್ತೆ ಆತ್ಮಿಕವಾಗಿಯೂ ಯಾವುದೇ ಒಂದು ತೊಂದರೆಗಳಾಗದೇ ಇರೋ ರೀತಿಯ ಒಂದು ಗುಣಗಳನ್ನ ಹಿಡ್ಕೊಂಡು ಹೋಗ್ತಾರೆ. ಇಂಥ ಮಕ್ಕಳು ಪಡೆದಿರುವಂತ ಮಕ್ಕಳು ಮುಂದೆ ಬರುವಂತ 1000 ವರ್ಷದಲ್ಲಿ ಅವರ ಒಂದು ಕೆಳಗಡೆ ಬರುವಂತ ಗುಣಗಳನ್ನ ಕಲಿಯಕ್ಕೆ ಅಂತ ಬರುವಂತ ಹಲವಾರು ಮಂದಿಗೆ ಒಂದೊಳ್ಳೆ ಮಾರ್ಗದರ್ಶನ ಕೊಟ್ಟು ಒಂದೊಳ್ಳೆ ವೆಲ್ ಟೀಚರ್ ಆಗಿ ಕಾಣಿಸ್ತಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದು ಸಾಧ್ಯನಾ ಅಂದ್ರೆ ಒಂದು ಚಿಕ್ಕ ಒಂದು ಉದಾಹರಣೆ ನಾವು ನೋಡ್ಬೋದು. ಈಗ ನೋಡಿ, ಸ್ಕೂಲಲ್ಲಿ ಟೀಚರ್ಸ್ಗಳು ಅವರು ಚೆನ್ನಾಗಿ ಕಲ್ತಿದ್ರೆ ತಾನೇ ಮಕ್ಕಳಿಗೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯ. ಅದೇ ತರನೇ ಪ್ರಿಯರೇ, ಆ ಒಂದು 1,44,000 ಸದಸ್ಯರುಗಳಾಗುವಂತ ಮಹಾಯಾಜಕರುಗಳು ಅವರೆಲ್ಲ ಈ ಒಂದು ಗುಣಗಳನ್ನೆಲ್ಲ ಕಲಿತು ಅರ್ಥ ಪಡಿಸ್ಕೊಂಡು ಆ ಒಂದು ಸ್ವಭಾವನ ಧರಿಸ್ಕೊಂಡಿರೋ ಒಂದು ರೀತಿನ ಅವರು ತಿಳ್ಕೊಂಡಿರ್ತಾರೆ. ಅದೇ ರೀತಿಯಲ್ಲೇನೆ ಮುಂದೆ ಬರುವಂತ ಯುಗದಲ್ಲೂ ಕೂಡ ಪ್ರತಿಯೊಬ್ಬರಿಗೂನುವೆ ತಿಳಿಸಿ ಹೇಳ್ಕೊಟ್ಟಿ ಸಹಾಯನ ಪಡಿಸಿ ಒಂದು ದೇವರ ಒಂದು ಯೋಜನೆನ ಸಂಪೂರ್ಣ ಮಾಡೋದಕ್ಕೆ ಶಕ್ತರಾಗ್ತಾರೆ ಅನ್ಬಿಟ್ಟು ನಾವು ನೋಡ್ತೀವಿ. ಮುಂದಿನ ನೆಕ್ಸ್ಟ್ ಪ್ಯಾರಾ, ಬೇರೆ ಯಾರಿದ್ದಾರೆ? ಅಮೃತ ಸಿಸ್ಟರ್, ಮ್ಯಾಗಿ ಸಿಸ್ಟರ್, ಸರೋಜಾ ಸಿಸ್ಟರ್, ಯಾರ ಬಳಿ ಅದ್ರ ಟೆಕ್ಸ್ಟ್ ಬುಕ್ ಇದೆಯಾ? ಸರೋಜಾ ಸಿಸ್ಟರ್, ನಿಮ್ಮ ಹತ್ರ ಇದೆಯಾ? ಇಲ್ಲ ಬ್ರದರ್, ನನ್ನ ಹತ್ರ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡ್ತಾರೆ ಸಿಸ್ಟರ್. ಆದರೂ ಒಂದು ಅರ್ಥದಲ್ಲಿ ಕರ್ತನ ಜನರು ಈಗ ಸಂತೈಸಲ್ಪಡುತ್ತಿರುವರು. ಹಾಗೆಯೇ ಸಹ ಒಂದು ಅರ್ಥದಲ್ಲಿ, ಅಂದರೆ ಸಾಂಕೇತಿಕವಾದ ಅರ್ಥದಲ್ಲಿ, ನಂಬಿಕೆಯ ಮೂಲಕ ಅವರು ಈಗ ಭೂಮಿಗೆ ಬಾಧ್ಯರಾಗಿರುವರು. ಅಪೊಸ್ತಲನು ಈ ಮಾತನ್ನು ಹೇಳುವಾಗ ಇದನ್ನು ನುಡಿದಿರುವನು. ಈಗಿನ ಸಂಗತಿಗಳಾಗಲಿ ಮುಂದಿನ ಸಂಗತಿಗಳಾಗಲಿ ಸಮಸ್ತವೂ ನಿಮ್ಮದೇ. 1 ಕೊರಿಂಥ 3ನೇ ಅಧ್ಯಾಯ 21-23 ವಚನಗಳು. ಯಾರು ಸರಿಯಾಗಿ ತಗ್ಗಿದ ಮನೋಭಾವವನ್ನು ಹೊಂದಿರುವವರಾಗಿದ್ದು ತಾಳ್ಮೆಯಿಂದ ದೇವರ ಚಿತ್ತಕ್ಕೆ ಅಧೀನರಾಗಿರುವರೋ ಅವರು ಈಗಿನ ಕಾಲದಲ್ಲಿನ ಪ್ರಾಪಂಚಿಕ ಸಂಗತಿಗಳಿಂದ ಅವುಗಳ ನಿಜವಾದ ಮಾಲೀಕರುಗಳಿಗಿಂತಲೂ ಹೆಚ್ಚಿನ ಆಶೀರ್ವಾದವನ್ನು ತಮಗೆ ಲಾಭಕರವಾಗಿ ಪಡೆಯುತ್ತಿರುವರು. ಯಾಕೆಂದರೆ ಅವರ ಹೃದಯಗಳಲ್ಲಿನ ಮನೋಭಾವಗಳು ಅವರು ಆಶೀರ್ವಾದವನ್ನು ಪಡೆಯಲು ಸಾಧ್ಯವಾಗುವಂತೆ ಮಾಡಿರುವುದು. ಲೋಕವು ಸ್ವಹಿತಕ್ಕಾಗಿ ಪೂರ್ಣ ಹಾತೊರೆಯುತ್ತಿರಲಾಗಿ ಅದಕ್ಕೆ ಎಂದೂ ತೃಪ್ತಿಯಾಗದು. ಅದು ಎಂದೂ ಸಂತುಷ್ಟವಾಗಿರದು. ದೇವರ ಮಗುವಾದರೋ ತಾಳ್ಮೆಯಿಂದ ದೇವರ ಚಿತ್ತಕ್ಕೆ ಅಧೀನವಾಗಿ ಯಾವಾಗಲೂ ಸಂತೃಪ್ತವಾಗಿರುವುದು. ದೇವರ ಹಸ್ತವು ನನ್ನನ್ನು ನಡೆಸುತ್ತದ್ದರಿಂದ ಎಂಥ ಸಂಗತಿ ನನ್ನ ಮುಂದಿದ್ದರೂ ನಾ ಸಂತೃಪ್ತನೇ. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇಲ್ಲೊಂದು ವಿಶೇಷವಾದ ರೀತಿಯ ಒಂದು ಪದಗಳನ್ನ ನಮ್ಮ ಹಿರಿಯ ಸಹೋದರರು ಉಪಯೋಗಿಸಿದ್ದಾರೆ ನೋಡಿ. ದೇವರ ಒಂದು ಹಸ್ತ ನಮ್ಮಲ್ಲಿದ್ರೆ ನಾವು ಎಲ್ಲಾ ವಿಚಾರದಲ್ಲೂ ಕೂಡ ಸಂತೃಪ್ತಿಗಳಾಗಿರ್ತೀವಿ. ಅಂದ್ರೆ ಏನಂದ್ರೆ ದೇವರ ಒಂದು ಅನುಗ್ರಹ, ದೇವರ ಒಂದು ಗ್ರೇಸ್ ನಮ್ಮ ಒಂದು ಜೀವಿತದ ಮೇಲೆ ಇದ್ರೆ ಎಲ್ಲಾ ವಿಚಾರದಲ್ಲೂ ನಾವು ತೃಪ್ತಿಯಾಗಿರ್ತೀವಿ ಎನ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ. ಖಂಡಿತವಾಗ್ಲೂ ನಮ್ಮ ಒಂದು ಜೀವಿತದಲ್ಲಿ ದೇವರ ಅನುಗ್ರಹ ಇರ್ಬೇಕಾ ಅಂತಂದ್ರೆ ಇರ್ಲೇಬೇಕು ಪ್ರಿಯರೇ. ನಾವ್ಯಾರು ಕೂಡ ಸ್ವಯಂ ಪ್ರೇರಿತವಾಗಿ ಬದುಕೋದಕ್ಕೆ ಸಾಧ್ಯವಿಲ್ಲ. ಆ ದೇವರ ಒಂದು ಅನುಗ್ರಹ ಇದ್ದಿದ್ರಿಂದಲೇ ನಾವು ಎಲ್ಲಾ ವಿಧವಾದಂತ ಲೋಕದಲ್ಲಿ ಸಿಗುವಂತ ಎಲ್ಲಾ ನೈಸರ್ಗಿಕವಾದಂತ ಒಂದು ವಿಚಾರಗಳನ್ನ ತಿಳ್ಕೊಂಡು ಬೆಳೆದು ನಾವು ಮತ್ತೊಬ್ಬರಿಗೆ ಒಳ್ಳೇದನ್ನ ಮಾಡೋದಕ್ಕಾಗಿ ನಾವು ನಿಂತಿದೀವಿ. ಈಗಿರ್ಬೇಕಾದ್ರೆ ನಮ್ಮಲ್ಲಿ ಮೂಲಭೂತವಾದಂತ ಹಲವಾರು ಗುಣಗಳನ್ನ ತಿಳ್ಕೊಳ್ಳಿ, ಗ್ರಹಿಸ್ಕೊಳ್ಳಿ ಅನ್ಬಿಟ್ಟು ನಮ್ಗೆ ಇಲ್ಲಿ ಮಾರ್ಗದರ್ಶನ ತೋರಿಸ್ತಾ ಇರೋದು. ನೋಡಿ, ಒಂದು ವಾಕ್ಯ ಓದೋಣ. 1 ಕೊರಿಂಥ 3ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನ. ಯಾರ ಬಳಿ ಟೆಕ್ಸ್ಟ್ ಬುಕ್ ಇದೆ? ಬೈಬಲ್ ಇದೆ. 1 ಕೊರಿಂಥ 3ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೂ ಓದಿ. ಆದ ಕಾರಣ ಮನುಷ್ಯ ಮಾತ್ರದವರ ವಿಷಯದಲ್ಲಿ ಯಾರು ಹಿಂದಿರುಗಲಿಲ್ಲ. ಯಾಕಂದರೆ ಸಮಸ್ತವು ತಮ್ಮದು. ಪೌಲನಾಗಲಿ, ಅಪೊಸ್ತಲನಾಗಲಿ, ಕೇಫನಾಗಲಿ, ಲೋಕವಾಗಲಿ, ಜೀವವಾಗಲಿ, ಮರಣವಾಗಲಿ, ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ ಸಮಸ್ತವು ನಿಮ್ಮದೇ. ನಿತ್ಯವು ಕ್ರಿಸ್ತನವರು, ಕ್ರಿಸ್ತನ ದೇವರನವರು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ನಮ್ಗಿಲ್ಲಿ ಅಂತ ಒಂದು ಒಳ್ಳೆ ಒಂದು ವಿಶೇಷವಾದಂತ ಒಂದು ವಿಚಾರಗಳನ್ನ
ಪೌಲರು ನಮಗೆ ತಿಳಿಸ್ತಾ ಇದ್ದಾರೆ, ಇವಾಗಿನ ಸಂಗತಿಗಳಾಗಿರ್ಲಿ ಮುಂದಿನ ಸಂಗತಿಗಳೇ ಸಮಸ್ತವೇ ನಿಮ್ಮದು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಆಗಿನ ಕಾಲದಲ್ಲಿ ಇದ್ದಂತ ಸಹೋದರ ಸಹೋದರಿಗೂ ಅನುಗುಣವಾಗಿದೆ ಈ ಒಂದು ವಾಕ್ಯ. ಈಗಿನ ಒಂದು ಕಾಲಘಟ್ಟದಲ್ಲಿ ಅಂತ್ಯ ಭಾಗದಲ್ಲಿ ಜೀವಿಸ್ತಿರುವಂತ ನಮಗೂ ಕೂಡ ಈ ಒಂದು ವಾಕ್ಯ ಅನುಗುಣವಾಗುತ್ತೆ. ಈ ಒಂದು ಕಾಲದ ಬಗ್ಗೆ ಸಂಗತಿಗಳನ್ನೆಲ್ಲ ನಾವು ತಿಳ್ಕೊಂಡಿದೀವಿ. ಮುಂದೆ ಬರುವಂತ ಒಂದು ಸಂಗತಿ ಏನಾಗುತ್ತೆ ಅನ್ನೋದು ಕೂಡ ನಾವು ಅರ್ಥಕೊಂಡಿದೀವಿ. ಈ ಎಲ್ಲಾ ಕೂಡ ನಮ್ಮದೇ. ನಾವು ಒಂದ್ ಒಳ್ಳೆ ವಿಚಾರ ಭರಿತವಾದಂತ ಒಂದು ನಾವು ವಾಗ್ದಾನಗಳನ್ನ ತಿಳ್ಕೊಂಡಿರೋದ್ರಿಂದ ಅದರ ಪ್ರಕಾರವಾಗಿ ನಡೆದು ಜಯಶಾಲಿಗಳಾಗ್ಬೇಕು ಅಂದ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಮುಂದಿನ ಒಂದು ಪ್ಯಾರಾ ನಾವು ರೀಡ್ ಮಾಡೋಣ ಸಬ್ಹೆಡ್ಡಿಂಗ್ ಮುಖಾಂತರ. ಅನ್ನು ಸಿಸ್ಟರ್ ರೀಡ್ ಮಾಡ್ತೀರಾ? ಮಾಡ್ತೇನೆ. ನೀತಿ ಭರಿತರಾಗುವುದು. 4ನೆಯ ಧನ್ಯತೆಯು ನೀತಿಗೆ ಹಸಿದು ಬಾಯಾರುವಿಕೆಗೆ ಸಂಬಂಧಿಸಿರುವುದು. ಮೊದಲು ತನ್ನಲ್ಲಿ ಗಣನೀಯವಾದ ರೀತಿಯಲ್ಲಿ ಹಿಂದೆ ಹೇಳಿದ ಗುಣಾತಿಶಯಗಳನ್ನು ಹೊಂದಿಲ್ಲದಿದ್ದಲ್ಲಿ ಈ ಹಸಿವು ಬಾಯಾರಿಕೆಗಳನ್ನು ಹೊಂದಲು ಯಾವನಿಗೂ ಸಾಧ್ಯವಾಗದು. ತನಗೆ ದೀನ ಮನಸ್ಸು ಇಲ್ಲದಿದ್ದಲ್ಲಿ ತನ್ನ ಹೀನ ಸ್ಥಿತಿಯ ಆಚೆ ಇರುವುದನ್ನು ಕಾಣಲು, ಅಂದರೆ ದೇವರ ಪರಿಪೂರ್ಣತೆಯ ಉನ್ನತ ವೈಭವಗಳನ್ನು ಕಾಣಲು ಅಸಮರ್ಥನಾಗಿದ್ದು ನೀತಿಯ ವಿಷಯವಾದ ತನ್ನ ಸಾಧನೆಯಲ್ಲಿಯೇ ಸಂತೃಪ್ತನಾಗಿರುವನು. ಕೆಲವು ಮಟ್ಟಿಗೆಯಾದರೂ ಗ್ರಹಿಸಲಾಗದ ವಿಷಯಗಳಿಗೆ ಅವನಿಗೆ ಹಸಿದು ಬಾಯಾರಲಾಗದು. ಈಗಿನ ಕಾಲದಲ್ಲಿರುವ ತಪ್ಪು ದೋಷಗಳು, ಅನ್ಯಾಯ, ಅಕ್ರಮಗಳನ್ನು ಗ್ರಹಿಸುವಂತಹ ಸಹಾನುಭೂತಿಯ ಮನೋಭಾವವನ್ನು ಹೊಂದಿಲ್ಲದಿದ್ದಲ್ಲಿ ಆತನು ಮೆಸ್ಸಿಯನ 1000 ವರ್ಷದ ಆಳ್ವಿಕೆಯ ರಾಜ್ಯ ಸ್ಥಾಪನೆಯಾಗುವುದರ ಮೂಲಕ ಮಾತ್ರ ಪರಿಚಯಿಸಲಾಗುವುದೆಂದು ಸತ್ಯವೇದವು ಸಾರುವ ಉತ್ತಮ ಸ್ಥಿತಿಯಲ್ಲಿರುವ ಸಂಗತಿಗಳಿಗಾಗಿ ಹಾತೊರೆಯಲು ಆತನಿಗೆ ಸಾಧ್ಯವಾಗದು. ಈಗಿನ ಕಾಲದ ತಪ್ಪು, ದೋಷ, ಅನ್ಯಾಯ, ಅಕ್ರಮಗಳ ವಿಷಯವಾಗಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿರೋಧಿಸಿ ಅವುಗಳನ್ನು ಜಯಿಸಲು ಮಾನವ ಕುಲವು ಅಸಮರ್ಥವಾಗಿರುವುದು. ಮನುಕುಲದ ಕೆಲವರಿಗೆ ಸದ್ಗುಣಗಳು ಬಹು ಅಲ್ಪ ಪ್ರಮಾಣದಲ್ಲಿ ಇರುವುದಾದರೂ ಧನ, ಸಂಪತ್ತು, ಪ್ರಭಾವ, ಅಧಿಕಾರ ಇವುಗಳನ್ನು ಯಥೇಚ್ಛವಾಗಿ ಹೊಂದಿಕೊಳ್ಳಲಾಗಿರುವುದು. ಅದೇ ಸಮಯದಲ್ಲಿ ಕೆಲವರು ಉತ್ಕೃಷ್ಟವಾದ ಸದ್ಗುಣಗಳನ್ನು ಹೊಂದಿರುವವರಾದರೂ ಜೀವನದ ಅಗತ್ಯತೆಗಳ ವಿಷಯದಲ್ಲಿ ಕೊರತೆ ಉಳ್ಳವರಾಗಿರುವರು. ನಮ್ಮ ಹೃದಯಗಳಲ್ಲಿ ನೀತಿ, ನ್ಯಾಯ, ಸತ್ಯತೆಗಳ ವಿಷಯವಾಗಿ ಹಸಿವು ಬಾಯಾರಿಕೆಗಳನ್ನು ಹೊಂದಿದ್ದು ಎಲ್ಲಾ ಬಗೆಯ ಮಿಥ್ಯೆಗಳಿಗೆ, ಅನ್ಯಾಯ, ಅಸಮಾನತೆಗಳ ವಿಷಯವಾಗಿ ಜಿಗುಪ್ಸೆ ಉಳ್ಳವರಾಗಿರುವುದು ಕಂಡು ಬಂದಲ್ಲಿ ಅದು ನಮಗೆ ಒಂದು ಶುಭ ಸೂಚಕವಾಗಿರುವುದು. ಹೀಗಿರುವಲ್ಲಿ 3ನೆಯ ಕೃಪಾಭೂಷಿತ ಗುಣವಾಗಿರುವ ತಾಳ್ಮೆಯಿಂದ ದೇವರ ಚಿತ್ತಕ್ಕೆ ಅಧೀನರಾಗುವುದರ ಮೂಲಕ ಈ ಜಿಗುಪ್ಸೆಯು ಮಾರ್ಪಾಟು ಹೊಂದಿ ಆ ಮೂಲಕ ಪ್ರಭಾವಿತವಾಗಿ ನಿಯಂತ್ರಿಸಲ್ಪಡುವುದು. ಅಪೊಸ್ತಲನು ಈ ಕಡೇ ಗುಣದ ನಿಯಂತ್ರಣದ ಬಗ್ಗೆ ಉಲ್ಲೇಖಿಸಿ ಹೇಳಿದ್ದಾನೆ, ನಿಮ್ಮ ಸೈರಣೆಯು ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ. ಈ ಗುಣವು ನಮ್ಮೊಳಗೆ ಬಂದಲ್ಲಿ ನಾವು ನಮ್ಮ ನೀತಿಗಾಗಿ ಹಸಿದು ಬಾಯಾರುವುದಕ್ಕೆ ಮತ್ತು ಸತ್ಯದ ಮತ್ತು ಅದನ್ನು ಅಭ್ಯಾಸಿಸುವುದರ ಬಗ್ಗೆ ಸ್ವಪ್ರೇರಿತವಾದ ನಮ್ಮ ಆಸಕ್ತಿಗಳಿಗೆ ಅದು ಅಡ್ಡಿಯನ್ನುಂಟು ಮಾಡುತ್ತದೆ. ನಾವು ಯಾವ ವಿಧದಲ್ಲೂ ಅರಾಜಕತೆ ಉಳ್ಳವರು, ತೀವ್ರವಾದಿಗಳು ಆಗದಂತೆ ಮಾಡುತ್ತದೆ. ನೀತಿಗಾಗಿ ಹಸಿದು ಬಾಯಾರುವ ಈ ಗುಣಲಕ್ಷಣವು ಪವಿತ್ರಾತ್ಮನ ಇತರ ವರಗಳ ಮೂಲಕ ನಿಯಂತ್ರಿಸಲ್ಪಡದೆ ಅನೇಕ ಲೌಕಿಕ ಜನರನ್ನು ಸುಧಾರಕರೆಂಬಂತೆ ನಡೆಸಿ ಅವರನ್ನು ಉಗ್ರ ಅತಿರೇಕಿಗಳಾಗುವಂತೆ ಮಾಡಿರುವುದು. ದೇವರ ಮಗುವಾದರೂ ಇತರರಿಗಿಂತಲೂ ಇದೇ ಹಸಿವು ಬಾಯಾರಿಕೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದ್ದರೂ ದೇವರ ವಾಕ್ಯದಿಂದ ಉಪದೇಶ ಹೊಂದಿದವನಾಗಿ ಸ್ವಸ್ಥಚಿತ್ತತೆಯಿಂದ ನಿಯಂತ್ರಿಸಲ್ಪಟ್ಟವನಾಗಿ ಆತನ ದೇವರ ವಾಗ್ದಾನಗಳಲ್ಲಿ ವಿಶ್ರಮಿಸಿಕೊಂಡು ಆ ವಾಗ್ದಾನಗಳ ನೆರವೇರಿಕೆಗಾಗಿ ಕಾಯುತ್ತಾ ತಾಳ್ಮೆಯಿಂದ ವಿಧೇಯನಾಗಿದ್ದು ದೇವರ ನಿಗದಿತ ಕಾಲದಲ್ಲಿ ನೀತಿಯು ಜಯ ಹೊಂದುವುದೆಂಬುದನ್ನು ದೃಢಪಡಿಸಿಕೊಂಡಿರುವನು. ಅವನು ಇದನ್ನು ತನಗಿರುವ ಸಮಯಾವಕಾಶವನ್ನಾಗಿ ಸಹ ಕೊಳ್ಳುವನು ಎಂಬುದು. ಹಲೋ, ಕೇಳಿಸ್ತಾ?
ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಈಗ ಕೇಳಿಸ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು. ಸೊ ನಾನು ಮ್ಯೂಟ್ ಆಗ್ಬಿಟ್ಟಿತ್ತು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಮೇಲ್ಕಂಡ ವಿಚಾರಗಳನ್ನ ನಾವು ನೋಡ್ಬೇಕಾದ್ರೆ ನೀತಿಗೆ ಹಸಿದು ಬಾಯಾರಿದವನು ಧನ್ಯನು ಅಂದ್ಬಿಟ್ಟು ನಾವು ನೋಡ್ತೀವಿ. ಇದು ಯಾವ ಒಂದು ವಿಚಾರದಲ್ಲಿ ನಮ್ಗೆ ಹೇಳ್ತಾ ಇದಾರೆ ಅಂತಂದ್ರೆ, ಒಂದು ಒಳ್ಳೆ ಗುಣದ ಭರಿತವಾದಂತ ಒಂದು ಸಂಗತಿನ ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ. ಮೊದಲನೇದಾಗಿ, ಇಷ್ಟೊತ್ತು ನಾವು ನೋಡಿರುವಂತ ಒಂದು ಸಂಗತಿಯಲ್ಲಿ ಸಂಪೂರ್ಣವಾದಂತ ಒಂದು ಮಾಹಿತಿನ ಇಲ್ಲಿ ನಮ್ಮ ಸಹೋದರಾದಂತ ರಸಲ್ ಬ್ರದರ್ ಅವರು ನಮಗೆ ಹಂಚ್ತಾ ಇದ್ದಾರೆ. ಯಾವ ರೀತಿ ಈ ಒಂದು ನೀತಿಯಿಂದ ಇರೋದ್ರಿಂದ ನಮ್ಗೆ ಲೋಕದಲ್ಲಿ ಬರುವಂತ ಒಂದು ಕಷ್ಟ ಸಂಕಟಗಳು, ಮತ್ತೆ ಆತ್ಮಿಕವಾಗಿ ಬರುವಂತ ಒಂದು ಹಲವಾರು ವಿಚಾರಗಳು, ಮತ್ತೆ ನಮ್ಮಲ್ಲ ಆಗುವಂತ ಒಂದು ಹಲವಾರು ಶೋಧನೆಗಳು ಈ ರೀತಿ ಬಗೆಹರಿಸ್ಕೋಬೇಕು ಅನ್ನೋ ಒಂದು ಕಿವಿ ಮಾತುಗಳನ್ನೆಲ್ಲಾನು ಕೂಡ ಇಲ್ಲಿ ಹೇಳ್ತಾ ಇದಾರೆ ಪ್ರಿಯರೇ. ಅದು ಯಾವ ರೀತಿ ಅದನ್ನ ನಾವೀಗ ನೋಡೋಣ. ಮೊದಲನೇದಾಗಿ ನಮ್ಗೆ ಇಲ್ಲಿ ನೋಡ್ಬೇಕಾದ್ರೆ, ನಮ್ಮಲ್ಲಿ ನೀತಿವಂತಿಕೆ ಅಂತ ಇತ್ತು ಅಂತಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿರೋರೆಲ್ರು ಏನ್ ಕಂಡು ಹಿಡಿತಾರೆ ಅಂತಂದ್ರೆ, ತಪ್ಪು ದೋಷ ಅನ್ಯಾಯ ಅಕ್ರಮಗಳನ್ನ ಮಾಡುವಂತ ಒಂದು ಮನಸ್ಥಿತಿಲಿ ಇರುವಂತ ಜನಗಳು ನಮ್ಮಲ್ಲಿ ತಪ್ಪಿದ್ಯಾ ಅಂತ ಅನ್ಬಿಟ್ಟು ಹುಡುಕ್ತಾರಂತೆ. ಆದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ನೀತಿವಂತರಾಗಿದ್ರೆ ನಮ್ಗೆ ಎಂತ ಒಂದು ವಿಶೇಷವಾದಂತ ಸ್ಥಾನ ಸಿಗುತ್ತೆ ಅಂತಂದ್ರೆ, ಯೇಸು ಕ್ರಿಸ್ತರ ಸಂಗಡ 1000 ವರ್ಷ ಆಳ್ವಿಕೆ ಮಾಡುವಂತ ಒಂದು ಅವಕಾಶ ಸಿಗುತ್ತೆ ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಈ ಒಂದು ಲೋಕದಲ್ಲಿ ಟೆಸ್ಟಿಫೈಡ್ ಆಗೋದಕ್ಕೋಸ್ಕರ ನಾವಿಲ್ಲೆಲ್ಲ ಬಂದಿರೋ. ಅಂದ್ರೆ ನಮ್ಗೆ ಈ ಒಂದು ಲೋಕ ಏನಾಗಿದೆ ಅಂತಂದ್ರೆ ಎಕ್ಸ್ಪೆರಿಮೆಂಟ್ ಮಾಡುವಂತ ಒಂದು ಜಾಗ ಆಗಿದೆ, ಒಂದು ಲ್ಯಾಬ್ ತರ ಇದೆ. ಇದ್ರಲ್ಲಿ ನಾವೇನಾದ್ರೂ ಒಂದು ಉತ್ತಮವಾದಂತ ರೀತಿಯಲ್ಲಿ ನಾವು ಜಯಶಾಲಿಗಳಾಗೋದ್ವಿ ಅಂತಂದ್ರೆ, ಮುಂದೆ ಬರುವಂತ ಯುಗಗಳಲ್ಲಿ ನಾವೆಲ್ಲರಿಗೂ ಕೂಡ ಈ ಒಂದು ವಿಚಾರಗಳನ್ನ ಈ ತಿಳಿಸೋದಕ್ಕೆ ಮೂಲವಾದಂತ ಅಸ್ತ್ರವಾಗಿ ಮಾರ್ಪಾಟಾಗ್ತೀವಿ ಅಂದ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಈ ಒಂದು ಲೋಕದಲ್ಲಿರುವಂತ ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ, ನೀತಿನ ಮರ್ತು ಬಿಟ್ಟಿದ್ದಾರೆ. ಅವರ ಒಂದು ಮನಸ್ಥಿತಿ ಏನಾಗಿದೆ ಅಂತಂದ್ರೆ ಸಂಪೂರ್ಣವಾಗಿ ಕಲಬೆರೆದು ಹೋಗಿದೆ. ಮತ್ತೆ ಅವರು ಒಂದು ಧನ ಸಂಪತ್ತು ಅಂದ್ರೆ ಯಾವ ರೀತಿ ಹಣಕಾಸಿನ ಮೇಲೆ, ಅಧಿಕಾರಿಗಳ ಮೇಲೆ, ಅದಾದ ಮೇಲೆ ಅವರದೇ ಆದಂತ ಒಂದು ಗುಣಗಳ ಮೇಲೆ ಅದ್ರ ಮೇಲೆ ನಿಂತ್ಬಿಟ್ಟಿದೆ ನೀತಿ ಅಂದ್ಬಿಟ್ಟು ನಾವು ಅವರೆಲ್ಲ ನೋಡ್ತಾರೆ. ಆದ್ರೆ ಖಂಡಿತವಾಗಲೂ ಆ ರೀತಿ ಇಲ್ವಂತೆ. ಈಗ ಎಲ್ಲ ಜಯಶಾಲಿ ಆಗ್ಬೋದು ಇವೆಲ್ಲ ವಿಚಾರಗಳು, ಆದ್ರೆ ಮುಂದೊಂದು ಯುಗದಲ್ಲಿ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಇದೆಲ್ಲ ಕೂಡ ನಶ್ವರ ಆಗೋಗುತ್ತೆ. ಇವೆಲ್ಲವೂ ಕೂಡ ಬಹಿರಂಗ ಪಡುತ್ತೆ ಅನ್ಬಿಟ್ಟು ಹೇಳ್ತಾ ಇದಾರೆ. ಖಂಡಿತವಾಗ್ಲೂ ಈ ಒಂದು ಸ್ಥಾನ ನಡೆಯುತ್ತಾ ಅಂತಂದ್ರೆ ಖಂಡಿತ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನೋಡ್ಬೇಕಾದ್ರೆ ಈಗ ದೊಡ್ಡ ದೊಡ್ಡ ದುಡ್ಡಿರುವಂತ ವ್ಯಕ್ತಿಗಳು, ಅಧಿಕಾರಿ ಇರುವಂತ ವ್ಯಕ್ತಿಗಳು, ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಮೊದ್ಲು ಸಿಗಾಕೊಳಕ್ ಸಾಧ್ಯನೇ ಆಗ್ತಿರಲ್ಲ. ಆದ್ರೆ ಈ ಒಂದು ಕಾಲದಲ್ಲಿ, ಅಂತ್ಯ ಕಾಲದಲ್ಲಿ ಅವ್ರ ಏನೇ ತಪ್ಪು ಮಾಡಿದ್ರು ಕೂಡ ಆ ಜನರು ಪ್ರಶ್ನೆ ಮಾಡುವಂತ ಒಂದು ವಿಶೇಷವಾದಂತ ಒಂದು ಸ್ಥಾನದಲ್ಲಿ ನಾವು ನಿಂತಿದೀವಿ. ಅಂದ್ರೆ ನೀತಿನ ನೋಡ್ತಾ ಇದೆ ಇಡೀ ಲೋಕನೇ. ನೀತಿ ಎಲ್ಲಿದೆ, ನ್ಯಾಯ ಎಲ್ಲಿದೆ, ನೀತಿ ಅನ್ನೋದನ್ನ ಎದುರು ನೋಡ್ತಾ ಇದಾರೆ. ಈ ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿ ಬರದೆ ಯಾವುದು ಅಂತ ಅಂದ್ರೆ, ಕ್ರೈಸ್ತರ ಮಕ್ಕಳ ಒಂದು ಗುಣಗಳು ಇವು ಎಲ್ಲಾ ಒಂದು ವಿಚಾರಗಳಿಗೆ ಹೋಲಿಕೆ ಆಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಕ್ರಿಸ್ತನ ರಾಜ್ಯದಲ್ಲಿ ಪ್ರಬಲಶಾಲಿಯಾಗಿ ಬೆರೋದಕ್ಕೆ ಸಾಧ್ಯವಾಗುತ್ತೆ ಅನ್ಬಿಟ್ಟು ಮೂಲಕಂಡ ವಿಚಾರದಲ್ಲಿ ನಮ್ಗೆ ತಿಳಿಸಿದ್ದಾರೆ. ನೆಕ್ಸ್ಟ್ ನಾವು ನೋಡೋಣ. ನೆಕ್ಸ್ಟ್ ಪಾಠ, ಭಾಗ್ಯಕರವಾದ ಈ ಹಸಿವು ಬಾಯಾರಿಕೆಗಳನ್ನು ಹೊಂದಿ ಅವುಗಳನ್ನು ಅಭಿವೃದ್ಧಿಪಡಿಸಿಕೊಂಡವನು ತೃಪ್ತಿ ಹೊಂದುವನು. ದೇವರ ರಾಜ್ಯವು ಕ್ರಮೇಣ ಸ್ಥಾಪಿತವಾಗಿ ಅದರ ಆಳ್ವಿಕೆ ಪರಿಣಾಮವಾಗಿ ಎಲ್ಲಾ ಬಗೆಯ ಕೆಟ್ಟತನ ಮತ್ತು ಪಾಪ, ಎಲ್ಲಾ ಬಗೆಯ ಅಧರ್ಮವು ದಮನಗೊಂಡು ದೇವರ ಪರಿಶುದ್ಧವಾದ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲ್ಪಟ್ಟಾಗ ಅವನು ಹೇರಳವಾಗಿ ತೃಪ್ತನಾಗಿರುವನು. ನೀತಿಯ ನಿಮಿತ್ತವಾದ ನಮ್ಮ ಹಸಿವು ಬಾಯಾರಿಕೆಗಳನ್ನು ನಾಶಗೊಳಿಸಬಾರದು, ಆದರೆ ನಮ್ಮ ಕರ್ತನು ವಾಗ್ದಾನ ಮಾಡಿದಂತೆ ಅವುಗಳು ತೃಪ್ತವಾಗುವವು. ನೀತಿ ಸತ್ಯತೆಗಳ ವಿಷಯದಲ್ಲಿನ ಹಸಿವು ಇನ್ನೂ ಇರುವುದು, ಆದರೆ ನೀತಿ ಸತ್ಯತೆಗಳಿಗೆ ಜಯವಾಗುವುದೆಂಬುದರಲ್ಲಿಯೇ ತೃಪ್ತಿಯೂ ಇರುವುದು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರ ನಮ್ಮಲ್ಲೂ ಕೂಡ ಇಲ್ಲೊಂದು ಒಳ್ಳೆ ವಾಕ್ಯಗಳನ್ನ ನಾವು ನೋಡ್ತಾರೆ. ಪರಲೋಕದಲ್ಲಿರುವಂತ ನೇರವಾಗಿರುವಂತ ಪ್ರಕಾರ ಭೂಲೋಕದಲ್ಲಿ ನೆರವೇರುವುದು ಅಂದ್ರೆ, ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರುವುದು ಪ್ರಿಯರೇ. ಪರಲೋಕದಲ್ಲಿ ಆಲ್ರೆಡಿ ಒಂದೊಳ್ಳೆ ನೀತಿನ ಸಾಮ್ರಾಜ್ಯನ ದೇವರು ಸ್ಥಾಪಿಸ್ಬಿಟ್ಟಿದ್ದಾರೆ. ಆ ಒಂದು ಪರಲೋಕದ ಒಂದು ಸಿಸ್ಟಮ್ ಹೇಗಿದೆ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಅಲ್ಲಿರುವಂತ ಒಂದು ಸದಸ್ಯರುಗಳು
ತಪ್ಪಾದಂತ ಒಂದು ಆಲೋಚನೆ ಮಾಡೋದೇ ಆಗ್ಲಿ, ತಪ್ಪಾದಂತ ಒಂದು ನಿರ್ಧಾರಗಳನ್ನ ತಗೊಳ್ಳೋದೇ ಆಗ್ಲಿ ಅವ್ರು ಮಾಡೋದಕ್ಕೆ ಆಗೋದಿಲ್ಲ. ಅಂದ್ರೆ ಅಂತ ಒಂದು ಸಿಸ್ಟಮೇ ಅಲ್ಲಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರ. ಅಂತ ಒಂದು ಆಲೋಚನೆಗಳೇ ಅಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಏನ್ ಮಾಡಿದ್ದಾರೆ ಅಂತಂದ್ರೆ ಪರಲೋಕನ ಸಿದ್ಧಪಡಿಸಿದ್ದಾರೆ ಅಂತ ತಂದೆ ದೇವ್ರು. ಹಾಗಿರ್ಬೇಕಾದ್ರೆ ಅದೇ ರೀತಿ ಇಲ್ಲೂ ಕೂಡ ಭೂಲೋಕದಲ್ಲೂ ಮಾಡ್ತೀನಿ ಅಂತ ಅನ್ಬಿಟ್ಟು ಯೇಸು ಕ್ರಿಸ್ತ ಹೊರಟಿರ್ಬೇಕಾದ್ರೆ ಇದು ಖಂಡಿತವಾಗ್ಲೂ ಮಾಡ್ತಾರಂದ್ರ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಏನಕ್ಕೆ ಅಂದ್ರೆ ಅವ್ರು ಆಲ್ರೆಡಿ ಪರಲೋಕದಲ್ಲಿ ಯಾವ ರೀತಿ ತಂದೆ ದೇವ್ರು ಒಂದು ಆಡಳಿತನ ನಡೆಸಿದ್ದಾರೆ, ಯಾವ ರೀತಿ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದಲೇ ಇಲ್ಲೂ ಕೂಡ ಅವರು ಇದನ್ನ ಮಾಡೋದಕ್ಕೋಸ್ಕರ ಬಂದಿದ್ದಾರೆ ಪ್ರಿಯರೇ. ಖಂಡಿತವಾಗ್ಲೂ ಮುಂದೆ ಬರುವಂತ ಯುಗದಲ್ಲಿ ನೀತಿ, ಸತ್ಯತೆ ಈ ಎಲ್ಲಾ ವಿಚಾರಗಳಲ್ಲೂ ಕೂಡ ಯೇಸು ಕ್ರಿಸ್ತರು ಜಯಶಾಲಿಗಳಾಗಿ ಆ ತಂದೆ ದೇವರಿಗೆ ತೃಪ್ತಿ ಆಗುವಂತ ಒಂದು ವಿಚಾರಗಳನ್ನ ಮಾಡ್ತಾರೆ ಅಂದ್ಬಿಟ್ಟು ನಾವು ನೋಡ್ತಾ ಇದೀವಿ. ನೆಕ್ಸ್ಟ್ ಪ್ಯಾರಾ ನೀವು ನೆಕ್ಸ್ಟ್ ಪ್ಯಾರಾ. ಇತರ ಕೃಪಾಭೂಷಿತ ಗುಣದಲ್ಲಿ ಇರುವಂತೆಯೇ ಇದರಲ್ಲಿಯೂ ಒಂದು ಅರ್ಥದಲ್ಲಿ ನಂಬಿಕೆಯ ಮೂಲಕ ನಾವು ಮುಂದೆ ಲಭಿಸಲಿರುವ ಕೆಲವು ಮಟ್ಟಿನ ತೃಪ್ತಿಯನ್ನು ಈಗಾಗಲೇ ಪಡೆದಿರುತ್ತೇವೆ. ಆದರೂ ಇದು ಒಂದು ಪೂರ್ವಾನುಭವ. ಯಾರು ನೀತಿಗಾಗಿ ಹಸಿದು ಬಾಯಾರಿರುತ್ತಾರೋ ಅವರು ಪವಿತ್ರಾತ್ಮನ ಇತರ ಕೃಪಾವರಗಳ ವಿಷಯದಲ್ಲಿದ್ದಂತೆಯೇ ಕರ್ತನ ಕೃಪಾಪೂರ್ಣ ವಾಗ್ದಾನಗಳ ಮೂಲಕವಾಗಿ ಆಧಾರಣೆ ಸಾಂತ್ವನಗಳನ್ನು ಕಂಡುಕೊಳ್ಳುವರು. ಇದನ್ನು ಈಗಿನ ಕಾಲದ ಜೀವಿತದಲ್ಲಿಯೇ ನಂಬಿಕೆಯ ಮೂಲಕ ತನ್ನದಾಗಿಸಿಕೊಳ್ಳಲು ಸಾಧ್ಯವಿರುವುದು. ಇದು ನಂಬಿಗಸ್ತರ ಮನೆತನದವರಿಗೆ ಹೊತ್ತಿಗೆ ಬೇಕಾದ ಆಹಾರವಾಗಿದೆ. ಪರಿಣಮಿಸುವುದು ನಿರಂತರವಾದ ನೀತಿಯ ವಿಷಯವಾಗಿರುವ ದೈವಿಕವಾದ ವಿಧಿ ನಿಬಂಧನೆಗಳು ತಾವು ನೆನೆಸುವುದಕ್ಕಿಂತಲೂ ಇಲ್ಲವೇ ಬೇಡಿಕೊಳ್ಳುವುದಕ್ಕಿಂತಲೂ ಉತ್ಕೃಷ್ಟವಾದವುಗಳು, ಹೇರಳವಾದವುಗಳು ಆಗಿರುವವೆಂಬುದನ್ನು ಗ್ರಹಿಸಿಕೊಂಡವರಾಗಿ ಆ ಮೂಲಕವಾಗಿ ಅವರು ಸಂರಕ್ಷಣೆ ಹೊಂದಿ ಬಲಗೊಂಡು ಅದರಲ್ಲಿ ವಿಶ್ರಮಿಸಿಕೊಂಡವರಾಗಿ ಕನಿಷ್ಠವೆಂದರೆ ಸ್ವಲ್ಪ ಮಟ್ಟಿನಲ್ಲಾದರೂ ತಮ್ಮ ಹಸಿವು ಬಾಯಾರಿಕೆಗಳನ್ನು ಇವುಗಳ ಮೂಲಕವಾಗಿ ನೀಗಿಸಿಕೊಳ್ಳುವರು. ಥ್ಯಾಂಕ್ ಯು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನೋಡಿ, ಇಂಥ ಕಷ್ಟ ಅಂದ್ರೆ ಈ ಕೃಪಾ ಭರಿತವಾದಂತ ಈ ಒಂದು ಗುಣಗಳ ಬಗ್ಗೆ ಯಾಕೆ ಇಲ್ಲಿ ಇಷ್ಟೊಂದು ಒತ್ತಿ ಮೂಲವಾಗಿ ನಮ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಒಂದು ಗುಣ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅಂದ್ರೆ ನೀತಿವಂತನಾಗಿರೋದು, ಅಂದ್ರೆ ಧರ್ಮ ಮೀರಿ ನಡೆದಿರುವಂತ ಒಂದು ಸಂಗತಿಯಲ್ಲಿ ಇರುವಂತದ್ದು, ದೇವ್ರ ವಾಕ್ಯದ ಪ್ರಕಾರ ನಡ್ಕೊಳ್ಳುವಂಥದ್ದು, ಈ ಒಂದು ಗುಣಗಳಿದೆಯಲ್ಲ ಇದನ್ನೆಲ್ಲ ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದಂತೆ. ಇದನ್ನ ನಮಗೆ ಮೈಗೆ ಅಂಟಿರೋ ರೀತಿಯಲ್ಲೇನೆ ಇಟ್ಕೊಂಡಿರ್ಬೇಕು ಅಂದ್ಬಿಟ್ಟು ಹೇಳ್ತಾ. ಈ ಒಂದು ಗುಣಗಳಿರುವಂತವ್ರು ಏನಾಗಿರ್ತಾರೆ ಅಂದ್ರೆ ನಂಬಿಗಸ್ತ ಮನೆಯ ವಾರ್ತೆಯ ಸದಸ್ಯರಾಗಿರ್ತಾರೆ ಅಂತ ಅನ್ಬಿಟ್ಟು ಹೇಳ್ತಿದಾರೆ. ಅಂದ್ರೆ ಆ ಒಂದು ಸ್ಥಾನದಲ್ಲಿರುವಂತ ಮಕ್ಕಳುಗಳು ತಾನು ಮತ್ತೆ ಕುಟುಂಬದವರೆಲ್ಲರೂ ಕೂಡ ದೇವರಿಗೆ ಮೆಚ್ಚುಗೆಯಾಗಿಯೂ ನಂಬಿಗಸ್ತರಾಗಿಯೂ ಆ ಒಂದು ನಂಬಿಕೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ವಿಶೇಷವಾದಂತ ರೀತಿಯಲ್ಲಿ ಕಾಣಿಸೋ ತರ ಕಾಣಿಸ್ತಾರೆ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಅದು ಅಲ್ಲದಂತೆನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಂಥ ಉತ್ಕೃಷ್ಟವಾದಂತ ವಾಗ್ದಾನಗಳು ದೇವ್ರು ಬೇರೆ ಯಾರಿಗೂ ಹೇಳ್ಕೊಡ್ತಾ ಇಲ್ವಂತೆ, ನಮಗೆ ನಿಮ್ಗೆ ತಿಳಿಸ್ತಾ ಇರೋದು. ಈ ಇಷ್ಟೊಂದು ವಿಶೇಷವಾದಂತ ಸತ್ಯಾರ್ಥಗಳನ್ನ ನಮಗ್ ಮಾತ್ರ ತಿಳಿಸ್ತಾ ಇದ್ದಾರೆ ಅಂದ್ರೆ ನಾವೇ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ದೇವರ ಒಂದು ವಿಷಯದಲ್ಲಿ ಆರಿಸಲ್ಪಟ್ಟಂತ ಯೋಗ್ಯವಾಗಿ ಕಾಣಿಸಲ್ಪಟ್ಟಂತ ಜನಾಂಗವಾಗಿದ್ದೀವಿ. ಆದ್ರಿಂದ ನಮ್ಮ ಒಂದು ದಿನನಿತ್ಯ ಚಟುವಟಿಕೆಗಳು ಹೇಗೆ ನಾವು ಆಹಾರಗಳನ್ನೆಲ್ಲ ಹೆಂಗೆ ಸೇವಿಸ್ತೀವೋ ಅದೇ ಪ್ರಕಾರನೇ ಈ ಒಂದು ಗುಣಗಳನ್ನು ಕೂಡ ನಾವು ಸೇವನೆ ಮಾಡಿ ಒಂದು ಫಲಭರಿತವಾಗಿರೋದು ತುಂಬಾ ಒಳ್ಳೇದು ಅಂದ್ಬಿಟ್ಟು ಹೇಳ್ತಾ ಇದಾರೆ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಯಾರು ರೀಡ್ ಮಾಡ್ತೀರಾ? ಬೇರೆ ಯಾರ ಹತ್ರನಾದ್ರೂ ಟೆಕ್ಸ್ಟ್ ಬುಕ್ ಇದೆಯಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಬೇರೆ ಯಾರ ಹತ್ರನಾದ್ರೂ ಟೆಕ್ಸ್ಟ್ ಬುಕ್ ಇದೆಯಾ? ಹ್ಯಾಂಡ್ ರೈಸ್ ಮಾಡ್ತೀರಾ? ಎಲ್ರು ಇದೀರಾ ಲೈನ್ ಅಲ್ಲಿ? ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಲ್ರು ಇದೀರಾ ಲೈನ್ ಅಲ್ಲಿ? ಎಲ್ಲರಿಗೂ ಆಡಿಯೋ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಬ್ರದರ್. ಓಕೆ, ವೆರಿ ಗುಡ್. ಸೊ ಬೇರೆ ಯಾರ ಹತ್ರನಾದ್ರೂ ಟೆಕ್ಸ್ಟ್ ಬುಕ್ ಇದ್ರೆ ರೀಡ್ ಮಾಡ್ತೀರಾ? ಆಲ್ರೈಟ್. ನೆಕ್ಸ್ಟ್ ಪ್ಯಾರಾ ಅನು ಸಿಸ್ಟರ್ ರೀಡ್ ಮಾಡ್ಬೇಕಾ ಕೇಳ್ಕೊಳ್ತೀನಿ. ಓಕೆ. ಕರುಣೆ ಹೊಂದುವುದು ಹೇಗೆ?
ಐದನೆಯ ಧನ್ಯತೆಯ ಸ್ಥಿತಿ ಎಂದರೆ ಕರುಣೆ ಉಳ್ಳವರಾಗಿರುವುದು. ಕರುಣೆಯು ನೀತಿಯ ವಿಷಯವಾಗಿ ಮನಗೊಂಡು ಅದಕ್ಕಾಗಿ ತಮ್ಮ ಹೃದಯಗಳಲ್ಲಿ ಹಸಿದು ಬಾಯಾರದರ ಫಲವಾಗಿ ಮನುಷ್ಯರು ಗ್ರಹಿಸಬಹುದಾದಂತೆ ಬಹಿರಂಗವಾಗಿ ವ್ಯಕ್ತವಾಗುವ ಗುಣ. ಈ ಹಿಂದೆ ಹೇಳಿದ ವಿಷಯಗಳಲ್ಲಿ ನಾವು ಕ್ರಮವನ್ನು ತೆಗೆದುಕೊಂಡ ನಂತರ ಈಗಿನ ಕಾಲದಲ್ಲಿರುವ ಅಕ್ರಮಗಳ ಬಗ್ಗೆ ಮನವರಿಕೆ ಮಾಡಿಕೊಳ್ಳುವುದನ್ನು ಹಾಗೂ ಸ್ವತಃ ನಮ್ಮಲ್ಲಿರುವ ಹಾಗೂ ಇತರರಲ್ಲಿರುವ ಅಪೂರ್ಣತೆಗಳನ್ನು ಅಂದರೆ ಅನೀತಿಯನ್ನು ಅರಿತುಕೊಳ್ಳುವುದನ್ನು ಕಲಿತವರಾಗಿ ದೇವರೊಬ್ಬನೇ ಈ ಸಂಗತಿಗಳನ್ನು ಪೂರ್ಣವಾದ ರೀತಿಯಲ್ಲಿ ಸರಿಪಡಿಸಲು ಸಮರ್ಥರೆಂಬುದನ್ನು ಹಾಗೂ ಎಲ್ಲಾ ದೋಷಗಳನ್ನು ಸರಿಪಡಿಸಲು ಆತನು ಏರ್ಪಾಟು ಮಾಡಿರುವನೆಂಬುದನ್ನು ಹಾಗೂ ಕ್ರಿಸ್ತನಲ್ಲಿ ತನ್ನ ಕೃಪೆಯನ್ನು ಅಂಗೀಕರಿಸುವವರಿಗೆ ತನ್ನ ಅನುಗ್ರಹವನ್ನು ಪುನಃ ಕಲ್ಪಿಸುವನೆಂಬುದನ್ನು ಕಲಿತ ನಂತರವೇ ನಾವು ಕರುಣೆ ಉಳ್ಳವರು, ಉಪಕಾರಿಗಳು, ಕನಿಕರ ಉಳ್ಳವರು ಆಗಿ ಇತರರನ್ನು ಭಾವಿಸಲು ಆರಂಭಿಸುತ್ತೇವೆ. ಈ ಬಗೆಯ ಹಾಗೂ ಈ ಹಂತದಲ್ಲಿನ ಭಾವನೆಗಳನ್ನು ಉಳ್ಳವರಾಗಿರಲು ಈ ಹಿಂದೆ ನಮಗೆ ಸಾಧ್ಯವಾಗಿರಲಾರದು. ಭಾಗ್ಯಕರವಾದ ಈ ಗುಣಗಳು ಹಾಗೂ ಕೃಪೆಯಲ್ಲಿ ವೃದ್ಧಿಯಾಗುವ ಮಾರ್ಗದಲ್ಲಿ ನಡೆಯದೆ ಲೌಕಿಕ ಜನರಿಗೆ ಇದೇ ಮಟ್ಟದಲ್ಲಿ ಸಹಾನುಭೂತಿ ಉಳ್ಳವರಾಗಿರಲು ಇಲ್ಲವೇ ಇತರರ ಬಗ್ಗೆ ಕರುಣೆ ಉಳ್ಳವರಾಗಿರಲು ಸಾಧ್ಯವಾಗದು ಎಂಬುದೇ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ನಾವು ಇವತ್ತಿನ ಒಂದು ಸ್ಟಡೀಸ್ ಅಲ್ಲೂ ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಗುಣಗಳನ್ನ ನಮ್ಗಿಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಯಾವುದು ಅಂತಂದ್ರೆ 5ನೇ ಒಂದು ಗುಣನೇ ಕರುಣೆ ಅನ್ನೋ ಒಂದು ಗುಣ. ಈ ಒಂದು ಗುಣ ನಮ್ಮ ಒಂದು ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಾ, ನಮ್ಮ ಒಂದು ಹೃದಯದಲ್ಲಿ ಇರ್ಬೇಕಾ, ನಮ್ಮ ಒಂದು ಬಾಯಲ್ಲಿ ಅದು ಒಂದು ಫಲಭರಿತವಾಗಿ ಇರ್ಬೇಕಾ ಅಂತಂದ್ರೆ ನಿಜವಾಗ್ಲೂ ಇರ್ಬೇಕು ಅಂತ ಅನ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ಒಂದು ಕರುಣೆ ಅನ್ನೋದನ್ನ ಯಾವ ರೀತಿ ನಾವು ವೃದ್ಧಿ ಪಡಿಸ್ಕೋಬಹುದು ಪ್ರಿಯರೇ? ನಮ್ಮಲ್ಲಿ ಆಲ್ರೆಡಿ ಆ ಒಂದು ಗುಣ ಇದೆ. ಆದ್ರೆ ಕೆಲವೊಂದು ಕಾರಣಾಂತರಗಳಿಂದ ಈ ಒಂದು ಲೋಕದಲ್ಲಿ ನಡೆಯುವಂತ ಒಂದು ಸನ್ನಿವೇಶಗಳನ್ನ ನಾವು ನೋಡ್ತಾ, ಈ ಒಂದು ಲೋಕದಲ್ಲಿ ಇರುವಂತ ಒಂದು ಘಟನೆಗಳನ್ನೆಲ್ಲ ನಾವು ನೋಡ್ತಾ, ಆ ಒಂದು ಕರುಣೆ ಅನ್ನೋ ಒಂದು ಗುಣ ನಮ್ಮಿಂದ ತುಂಬಾ ದೂರ ಹೋಗುವ ರೀತಿ ಆಗಿರುತ್ತೆ ಅನ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ ಸಹೋದರು. ಆ ರೀತಿ ಆಗುತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಆಗಿರುತ್ತೆ. ಕೆಲವೊಂದು ಲಕ್ಷಣಗಳನ್ನ ನಾವು ನೋಡ್ಬೇಕಾ ಆ ರೀತಿ ಕಾಣಲ್ಪಡೋದು ಸಹಜವಾಗಿರತ್ತೆ. ಆದ್ರೆ ಈ ಒಂದು ಕರುಣೆ ಅನ್ನೋ ಒಂದು ಗುಣನ ನಾವು ಬಿಡದೆ ಸಂಪೂರ್ಣವಾಗಿ ನಮ್ಮಲ್ಲಿ ನಾವು ಹಿಡ್ಕೊಂಡಿದ್ವಿ ಅಂತಂದ್ರೆ ಈ ಒಂದು ಕೃಪೆಯಿಂದ ನಾವು ದೇವರ ಒಂದು ಲೌಕಿಕವಾದಂತ ಜನರಲ್ಲೂ ಕೂಡ ನಾವು ಈ ಒಂದು ಪ್ರಬಲಭರಿತವಾಗಿ ತೋರಿಸಿ ಅವ್ರನ್ನೂ ಕೂಡ ಮಾನಸಾಂತರ ಪಡಿಸಿ ದೇವರ ಬಳಿ ಕರೆತರೋದಕ್ಕೆ ಒಂದು ಒಳ್ಳೆ ಅಸ್ತ್ರವಾಗಿ ನಾವು ಉಪಯೋಗಿಸ್ಕೋಬಹುದು ಅನ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ. ಅಂದ್ರೆ ನೋಡಿ ಎಂತ ಒಂದು ಗುಣ ರೀ ಈ ಒಂದು ಕರುಣೆ ಅನ್ನೋ ಒಂದು ಗುಣನ ನಾವು ಹಿಡ್ಕೊಂಡು ಲೋಕದಲ್ಲಿರೋರಿಗೆ ಸತ್ಯ ಸಾರಬಹುದು ಅಂತ ಹೇಳ್ಬೇಕಾದ್ರೆ ತುಂಬಾ ವಿಶೇಷವಾದಂತ ಒಂದು ಒಳ್ಳೆ ಮಾತುಗಳೇ ಇದು. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ನೋಡಿ ಸಿಸ್ಟರ್. ಕರುಣೆಯ ಈ ಲಕ್ಷಣಗಳ ಬಗ್ಗೆ ಕರ್ತನು ವಿಶೇಷವಾದ ಪ್ರಾಧಾನ್ಯತೆಯನ್ನು ನೀಡಿರುವನು. ಜ್ಞಾನದಲ್ಲೇ ಆಗಲಿ ಅಥವಾ ಕೃಪೆಯ ವಿಷಯದಲ್ಲೇ ಆಗಲಿ ನಾವು ಎಷ್ಟೇ ಸಾಧನೆ ಮಾಡಿದ್ದಾಗಿಯೂ ನಮ್ಮಲ್ಲಿ ಈ ಒಂದು ಗುಣವು ಇಲ್ಲದಿದ್ದಲ್ಲಿ ನಾವು ಎಂದಿಗೂ ಆತನಿಂದ ಅಂಗೀಕೃತವಾಗಲಾರೆವು. ಇತರರ ಬಗ್ಗೆ ನಮಗೆ ಕರುಣೆ ಇಲ್ಲದಿದ್ದಲ್ಲಿ ಪರಲೋಕದ ನಮ್ಮ ತಂದೆಯೂ ನಮ್ಮ ಮೇಲೆ ಕರುಣೆಯನ್ನು ತೋರಿಸಲಾರನು. ಈ ಕರುಣೆಯು ಕೇವಲ ಬಾಹ್ಯ ರೂಪದಲ್ಲಿ ನಮ್ಮಲ್ಲಿ ಇರುವುದಿಲ್ಲವೆಂಬುದನ್ನು ಖಚಿತಪಡಿಸಲು ಕ್ಷಮಾಗುಣ ಹಾಗೂ ದಯೆ, ಉಪಕಾರ ಸ್ವಭಾವವು ನಮಗೆ ವ್ಯಕ್ತವಾಗಬೇಕೆಂಬುದನ್ನು ನಮ್ಮ ಕರ್ತನು ಪ್ರತಿಪಾದಿಸಿ ಹೇಳಿರುವುದು. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆ ಮಾಡುವನು ಅಂದನು. ಕರುಣೆಯು ಪ್ರಾಮಾಣಿಕವಾಗಿರಬೇಕು ಮತ್ತು ಅದು ನಟನೆಯಾಗಿರಬಾರದು. ಇತರರ ವೈಫಲ್ಯತೆ ಮತ್ತು ಬಲಹೀನತೆಗಳನ್ನು ನಮ್ಮ ಹೃದಯದಿಂದ ತೆಗೆದುಹಾಕಲ್ಪಟ್ಟು ಸಾಧ್ಯವಾದಷ್ಟು ನಮ್ಮ ನೆನಪಿನಿಂದ ಅದು ಅಳಿಸಲ್ಪಡಬೇಕು. ಇಲ್ಲವಾದಲ್ಲಿ ನೀತಿಯ ವಿಷಯವಾಗಿರುವ ನಮ್ಮ ಹಸಿವು ಬಾಯಾರಿಕೆಗಳು ಸ್ಪಷ್ಟವಾಗಿ ತೋರಿಸಿಕೊಟ್ಟಿರುವ ನಮ್ಮ ನ್ಯೂನತೆಗಳು ಕ್ಷಮಿಸಲ್ಪಟ್ಟು ಅವುಗಳು ಅಳಿಸಲ್ಪಡುವುದನ್ನು ನಿರೀಕ್ಷಿಸಲಾಗದು. ಕೇವಲ ಕರುಣೆ ಉಳ್ಳವರು ಮಾತ್ರ ಕರುಣೆಯನ್ನು ಹೊಂದುವರು. ಕರ್ತನ ಕೈಯಿಂದ ಕರುಣೆ ಹೊಂದದಿದ್ದರೆ ನಾವು ಎಲ್ಲವನ್ನೂ ಕಳಕೊಂಡಂತೆಯೇ. ಇತರರಂತೆ ನಾವು ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿ ನ್ಯಾಯವಾದ ದಂಡನೆಗೊಳಗಾಗಿದ್ದೆವು. ಥ್ಯಾಂಕ್ ಯು ಸಿಸ್ಟರ್.
ಪ್ರಿಯ ಸಹೋದರ ಮತ್ತು ಸಹೋದರರೇ, ಕರುಣೆಯ ಬಗ್ಗೆ ಒಂದು ವಿಶೇಷವಾದಂತ ಒಂದು ಸಾರಾಂಶನೇ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ಕರುಣೆ ಅನ್ನೋ ಈ ಒಂದು ಲಕ್ಷಣ ಇದೆಯಲ್ಲ, ಇದು ಕರ್ತರ ಒಂದು ಜನರಾಗಿರುವಂತ ನಮ್ಮಲ್ಲಿ ಒಂದು ಜ್ಞಾನ ಭಂಡಾರವಾಗಿರ್ಬೇಕಂತೆ ಪ್ರಿಯರೇ. ಈ ಕೃಪೆಯ ವಿಷಯಗಳಲ್ಲಿ ನಾವು ಕೂಡ ಸಾಧ್ಯವಾದಷ್ಟು ಹಿಡ್ಕೊಳ್ಳೋದಕ್ಕೆ, ಅಂದ್ರೆ ಕರುಣೆ ಭರಿತವಾಗಿರೋದಕ್ಕೆ ಪ್ರಯತ್ನ ಪಡ್ಬೇಕಂತೆ. ಅದು ಅಲ್ದಂತಾನೆ ನಮ್ಮಲ್ಲಿ ಕರುಣೆ ಇದೆ, ನಾವು ಕರುಣೆ ಭರಿತವಾಗಿದೀವಿ ಅಂತ ಅನ್ಬಿಟ್ಟು ಬಹಿರಂಗವಾಗಿ ತೋರ್ಪಡಿಸೋ ತರ, ಅಂದ್ರೆ ಒಂದು ಕ್ಯಾರೆಕ್ಟರ್ ಅಲ್ಲಿ ನಾವು ಡೆವಲಪ್ ಆಗ್ದೇನೆ ಕ್ಯಾರೆಕ್ಟರ್ ಅಲ್ಲಿ ಇದೆ ಅಂತ ಅನ್ಬಿಟ್ಟು ತೋರಿಸ್ತೀವಿಲ್ಲ, ಒಂದು ನಟನೆ ಮಾಡೋ ತರ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ದಯವಿಟ್ಟು ತೆಗೆದಾಕ್ಬಿಡಿ ಅನ್ಬಿಟ್ಟು ಹೇಳ್ತಾ ಇದಾರೆ ಪ್ರಿಯರೇ. ಈಗ ನೋಡಿ, ಇದು ನಿಜವಾನ ಅಂತಂದ್ರೆ ಒಂದು ಸನ್ನಿವೇಶನೂ ಕೂಡ ಕೊಡ್ತಾ ಇದಾರೆ ನೋಡಿ. ಒಬ್ಬ ಸಹೋದರನ ಅವನು ನಿಮ್ಮ ಮೇಲೆ ಏನಾದ್ರು ಒಂದು ತಪ್ಪೇನೋ ಮಾಡ್ಬಿಟ್ಟಿರ್ತಾನೆ ಅನ್ಕೊಳ್ಳಿ, ಆಗ ಮನಪೂರ್ವಕವಾಗಿ ಅವನ ಕ್ಷಮಿಸ್ದಂತಾನೆ ಹೋಗಪ್ಪ ನೀನ್ ಕ್ಷಮಿಸಿದೀನಿ ಅಂತ ಹೇಳ್ಬಿಟ್ಟು ಅವನ ಮೇಲೆ ಅಗೆತನ ಮಾಡ್ಕೊಂಡಿರೋದ್ರಿಂದ ಖಂಡಿತವಾಗ್ಲೂ ಆ ಕರುಣೆ ಅನ್ನೋ ಒಂದು ಗುಣಗೆ ನಾವ್ ಯೋಗ್ಯರಾಗಿ ಕಾಣಿಸೋದೇ ಇಲ್ಲ ಅನ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಅದು ಸಹಜವಾಗಿ ಸತ್ಯವಾದಂತ ಮಾತುಗಳೇ ಆಗಿದೆ ಪ್ರಿಯರೇ. ಈ ಒಂದು ಕರುಣೆ ಅನ್ನೋ ಒಂದು ಗುಣನ ನಾವು ಹೊಂದ್ಕೊಳ್ಳೋದಂತಾನೆ, ಅದನ್ನ ನಟನೆ ಮಾಡ್ದೇನೆ ಅದನ್ನ ನಮ್ಮ ಮನಸ್ಸಿನಲ್ಲಿ ಮತ್ತೆ ಒಂದು ಹೃದಯದಲ್ಲಿ ನಾವೇನಾದ್ರು ಧರಿಸ್ಕೊಬಿಟ್ವಿ ಅಂದ್ರೆ ನಾವು ದೇವರ ವಾಕ್ಯದ ಪ್ರಕಾರ ನಡಿತೀವೇ ಹೊರತು ದೇವರ ಒಂದು ವಾಕ್ಯನ ಮೀರಿ ನಡೆಯೋದಿಕ್ಕೆ ನಾವು ಹೋಗೋದಿಲ್ಲ ಅನ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ. ಇದು ಜಸ್ಟ್ ಬಾಯಿ ಅರಿಕೆ ಮಾಡುವಂತ ಒಂದು ವಿಚಾರ ಅಲ್ಲ. ಜಸ್ಟ್ ಈಗ ನಾನ್ ಹೇಳ್ದಾಗೆ ನೀವೆಲ್ಲ ಹೇಳ್ಬಿಟ್ರೆ ಅದೊಂದು ಬಾಯಿ ಅರಿಕೆ ಆಗತ್ತೆ. ಆದ್ರೆ ನಾನ್ ಹೇಳಿದನ್ನೆಲ್ಲ ನೀವು ಕೈಗೊಂಡು ನಡೆಯೋದಿದೆಯಲ್ಲ, ಅದೇ ಪ್ರಿಯ ಸಹೋದರ ಮತ್ತು ಸಹೋದರರೇ ಡೆವಲಪ್ಮೆಂಟ್, ಅಂದ್ರೆ ಅಭಿವೃದ್ಧಿ ಹೊಂದೋದು. ಇದನ್ನ ನಾವೆಲ್ರೂ ಕೂಡ ಅಭಿವೃದ್ಧಿ ಹೊಂದೋದಕ್ಕೋಸ್ಕರನೇ ನಾವು ಆರಿಸಲ್ಪಟ್ಟ ನಾವೆಲ್ರೂ ಕೂಡ ಖಂಡಿತವಾಗ್ಲೂ ಈ ಒಂದು ಕರುಣೆ ಬಗ್ಗೆ ನಾವು ಜಾಗರೂಕತೆಯಾಗಿ ಇತ್ಕೊಂಡು ಕರ್ತರ ಕೈಯಲ್ಲಿ ಇತ್ಕೊಂಡು ದೇವರ ಒಂದು ಕೋಪ ಗುರಿಯಾಗಿರುವಂತ ಅನ್ಯಾಯವಾದಂತ ಒಂದು ದಂಡನೆಗಳನ್ನೆಲ್ಲ ನಾವು ತೊರೆದು ದೇವರ ಒಂದು ವಿಚಾರದಲ್ಲಿ ನಾವು ಐಕ್ಯವಾಗಿ ಬಾಳಬೇಕು ಅನ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ. ಸೊ ದೇವರು ಒಂದು ವಿಶೇಷವಾದಂತ ಒಂದು ವಾಕ್ಯಗಳನ್ನ ನಮ್ಗೆ ಇದುವರೆಗೂ ನಮ್ಗೆ ಪೋಷಿಸಿದ್ರು, ಬಲಪಡಿಸಿದ್ರು. ದೇವ್ರ ವಾಕ್ಯ ಮಹಿಮೆ ಉಂಟಾಗ್ಲಿ ಪ್ರಿಯ ಸಹೋದರ ಮತ್ತು ಸಹೋದರರೇ. ನಾವು ಇಲ್ಲಿಗೆ ನಾವು ಸ್ಟಡೀಸ್ ನ ಸ್ಟಾಪ್ ಮಾಡೋಣ. ಮುಂದಿನ ಒಂದು ವಾರದಲ್ಲಿ ನಾವು ಈ ಒಂದು ಕಂಟಿನ್ಯೂ ಮಾಡೋಣ ಈ ಒಂದು ಸಬ್ಜೆಕ್ಟ್ ನ. ದೇವ್ರು ನಿಮ್ನೆಲ್ಲರನ್ನು ಕೂಡ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟನ ನಾವು ಅಂತ್ಯ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರರಾದಂತ ಪ್ರತಾಪ್ ಬ್ರದರ್ನ ಕೇಳ್ಕೊಳ್ತೇನೆ. ಅವರು ಆಚೆ ಕಡೆ ಹೋಗಿದಾರಪ್ಪ. ಓಕೆ ಸಿಸ್ಟರ್. ಬಸವರಾಜ್ ಬ್ರದರ್ ಒಂದು ಎಂಡಿಂಗ್ ಪ್ರೇಯರ್ ಮಾಡ್ತೀರಾ? ಬಸವರಾಜ್ ಬ್ರದರ್, ನಿಮ್ದು ಆಡಿಯೋ ಕೇಳಿಸ್ತಾ ಇಲ್ಲ. ಓಕೆ, ಗೌರಮ್ಮ ಸಿಸ್ಟರ್ ಒಂದು ಎಂಡಿಂಗ್ ಪ್ರೇಯರ್ ಮಾಡಿ. ಎಲ್ಲರೂ ಇದೀರಾ ಲೈನ್ ಅಲ್ಲಿ? ಎಲ್ಲರಿಗೂ ಆಡಿಯೋ ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಬ್ರದರ್. ಓಕೆ, ಶಾಂತಮ್ಮ ಸಿಸ್ಟರ್ ನೀವೇ ಎಂಡಿಂಗ್ ಪ್ರೇಯರ್ ಮಾಡಿ ಸಿಸ್ಟರ್. ಹಾ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕ ತಂದೆಯ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೀವಪ್ಪ. ತಂದೆ ದೇವರೇ, ಆಕಾಶ ಭೂಮಿ ಸಮಸ್ತವನ್ನು ಉಂಟು ಮಾಡಿ ಅಪ್ಪ ಎಲ್ಲ ಒಳ್ಳೇದು ಅಂತ ಆಶೀರ್ವಾದ ಮಾಡಿದಂತ ನಮ್ಮ ರಕ್ಷಕನಾದ ದೇವರೇ ನಿಮಗೆ ಸ್ತೋತ್ರ. ಹಾಗಂತೆ ಬೆಳಕಲ್ಲಿರುವ ಆತನೇ ನಿಮಗೆ ಸ್ತೋತ್ರ ಮಾಡ್ತೀವಪ್ಪ. ತಂದೆ, ನಮ್ಮನ್ನ ಒಂದೊಂದು ದಿಕ್ಕಲು ಕರ್ತನೆ ನಮ್ಮನ್ನ ಸೃಷ್ಟಿ ಮಾಡಿ ಇಟ್ಟಂತ ದೇವರು ಅಪ್ಪ, ನಮ್ಮನ್ನ ಆರಿಸಿಕೊಂಡು ಕರ್ತನೆ ಈ ಒಳ್ಳೆ ಸಮಯದಲ್ಲಿ ಕೂಡಿಸಿ ತಂದೆ ಅದೇ ದೇವರೇ ಒಂದು ಕುಟುಂಬವಾಗಿ ತಂದೆ ನಿಮ್ಮ ಸತ್ಯ ವಾಕ್ಯವನ್ನು ಕೇಳೋದಕ್ಕೆ ಸಹಾಯ ಮಾಡಿಕೊಟ್ಟಂತ ನಮ್ಮ ರಕ್ಷಕನಾದಂತ ತಂದೆ ಅದೇ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ಈ ವಾಕ್ಯವನ್ನು ಕರ್ತನೆ ಹಂಚಿದಂತ ನಿನ್ನ ಮಗನ ಕುಟುಂಬವನ್ನು ಆಶೀರ್ವದಿಸಿ ಅಪ್ಪ ಇನ್ನೂ ಹೆಚ್ಚಾಗಿ ತಂದೆ ನಿನ್ನ ಸತ್ಯದಲ್ಲಿ ನಡೆಯೋದಕ್ಕೆ ಅವರ ಕುಟುಂಬವನ್ನು ಬಲಪಡಿಸ್ಬೇಕೆಂದು ಪವಿತ್ರಾತ್ಮನ ಶಕ್ತಿಯಿಂದ ದೇವರೇ ಪ್ರಾರ್ಥಿಸ್ತಾ ಇದ್ದೀನಿ. ಕೂಡಿ ಬಂದಿರುವಂತ ಒಬ್ಬೊಬ್ಬರು ನನ್ನ ಸಹೋದರ ಸಹೋದರಿಯನ್ನು ಕೂಡ ಅವರ ಕುಟುಂಬಗಳು ಆತ್ಮಿಕ ಜೀವಿತದಲ್ಲಿ ಆಶೀರ್ವಾದ ಮಾಡಿ, ಯಾರ್ಯಾರ ಶೋಧನೆಯಲ್ಲಿ ಕಷ್ಟದಲ್ಲಿ ಇದ್ದಾರಪ್ಪ ಏನೋ ಸತ್ಯ ವಾಕ್ಯಗಳನ್ನ ಅವರಿಗೆ ಕೊಟ್ಟು ಬಲಪಡಿಸು ಕರ್ತನೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೀವಪ್ಪ. ಮುಂದೆ ಕರ್ತನೆ ಸ್ತೋತ್ರಪ್ಪ. ನಾವು ಕರ್ತನೆ ಮೇಜಿಗೆ ಕೈ ಹಾಕುವವರೆಗೂ ದೇವ್ರಂತ ಅಲ್ಲಪ್ಪ,
ಯಾವಾಗಲೂ ಕರ್ತನೆ ನಿನಗೆ ಭಯಭಕ್ತಿಯಿಂದ ಗೌರವಿಸುತ್ತಾ ನಿನಗೆ ನಾವು ಜೀವಿಸುವಂತ ನಮಗೆ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ಅಪ್ಪ ತಂದೆ ದೇವರೇ ನಡೆಸಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಸ್ತೋತ್ರ ಮಾಡುತ್ತಾ ನಮಗೆ ಕೊಟ್ಟಂತ ಬೋಧಕರ ಕುಟುಂಬನೂ ಸಹ ನಮಗೆ ಬೋಧಿಸುವ ಪ್ರತಿಯೊಬ್ಬರ ಸೇವಕರು ಕೂಡ ನಿಮ್ಮ ಕರದಲ್ಲಿ ಒಪ್ಪಿಸುತ್ತಾ ನನ್ನ ಚಿಕ್ಕ ಪ್ರಾರ್ಥನೆ ನಮ್ಮೆಲ್ಲರಿಗೂ ಕೊಟ್ಟಂತ ರಕ್ಷಕನು ನಿನ್ನೊಬ್ಬನೇ ಮಗನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿದ್ದೀನಿ ನನ್ನ ಪರಲೋಕ ಜೀವಳ ತಂದೆ. ಆಮೇನ್. ಎಲ್ಲ ಬ್ರದರ್ಸ್ ಸಿಸ್ಟರ್ಸ್ಗೆ ನಮಸ್ಕಾರ. ನಮಸ್ತೆ. ಸಿಸ್ಟರ್ ನಮಸ್ತೆ ರೀ, ನಮಸ್ತೆ.